ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಾವು ಹಿಂದಿನ ಒಂದು ತರಗತಿಯಲ್ಲಿ ಕೃಷ್ಣನೇ ಖುದ್ದು ಸಂಧಾನ ಕಾರ್ಯಕ್ಕಾಗಿ ಹೋಗೋದಾಗಿ ಯುಧಿಷ್ಠಿರನ ಬಳಿ ವಾಕ್ಯವನ್ನ ನುಡಿದಿದ್ದಾನೆ. ಹಾಗಂದ ಮೇಲೆ ಯುಧಿಷ್ಠಿರ ಕೆಲವು ಸಮಯಗಳ ಕಾಲ ಯೋಚನೆ ಮಾಡಿ ಅದು ಸರಿ ಇದೆ ಅನ್ನೋ ನಿರ್ಧಾರಕ್ಕೆ ಕೂಡ ಬರ್ತಾನೆ. ಮುಂದೇನಾಗುತ್ತೆ ಹಾಗಾದ್ರೆ, ಯಾವ ರೀತಿ ಮಾತುಕತೆ ವಿಚಾರಗಳು ನಡೀತಾ ಇದೆ ಅಂತ ನೋಡೋದಾದ್ರೆ, ಆ ದಿನ ಸಂಜೆ ಶ್ರೀಕೃಷ್ಣ ಭೀಮಸೇನನ ಜೊತೆ ಮಾತಾಡ್ತಾ ಇದ್ದಾನೆ ಏಕಾಂತದಲ್ಲಿ. ಭೀಮನ ಮನಸ್ಸು ಶಾಂತ ರೀತಿಯಲ್ಲಿಲ್ಲ. ಅವನ ಮುಖವನ್ನ ನೋಡ್ತಾನೆ, ಹುಬ್ಬುಕ್ಕಿದ್ದ ಗಂಟುಗಳಿದೆ, ಅಡಿಗಡಿಗೆ ಕೈ ಹಸ್ತಗಳನ್ನ ಉಜ್ಜುತ್ತಾ ಇದ್ದಾನೆ, ಮೇಲೆ ಕೆಳಗೆ ಏನನ್ನೋ ನೋಡ್ತಾ ಇದ್ದಾನೆ. ಇದೆಲ್ಲವನ್ನ ನೋಡಿದಂತಹ ಕೃಷ್ಣನಿಗೆ ಅರ್ಥ ಆಗತ್ತೆ. ಕೃಷ್ಣನನ್ನ ನೋಡಿಯೂ ಕೂಡ ಬೋನಿಗೆ ಬಿದ್ದಂತಹ ಹುಲಿಯ ರೀತಿ ಅವನು ಚಡಪಡಿಸ್ತಾ ಇದ್ದಾನೆ. ಕೃಷ್ಣ ಮಾತನ್ನ ಶುರು ಮಾಡ್ತಾ ಇದ್ದಾನೆ. ವಾಯುಪುತ್ರನಿಗೆ ಏನು ಚಿಂತೆ? ಯಾವ ವಿಚಾರ ಕುರಿತು ಚಿಂತೆ? ಅಣ್ಣನ ಜೊತೆ ಮಾತಾಡಿದ್ದಾಗಿದೆ, ಹಾಗಾಗಿ ನಿನ್ನನ್ನ ಕಂಡು ಹೋಗೋಣ ಅಂತ ಬಂದೆ. ತಾಯಿಯಾದಂತಹ ಕುಂತಿ ನಿನ್ನ ಬಗ್ಗೆ ವಿಚಾರಿಸಿದಾಗ ನಿನ್ನ ಮನದ ಎರಡು ಮಾತನ್ನ ಹೇಳ್ಬೇಕಲ್ವಾ, ಹಾಗಾಗಿ ನಿನ್ನ ಹತ್ರ ಬಂದೆ ಭೀಮ ಅಂತ ಕೃಷ್ಣ ಮಾತನ್ನ ಪ್ರಾರಂಭ ಮಾಡ್ದ. ಭೀಮ ಮಾತಾಡ್ತಾ ಇದ್ದಾನೆ. ಹಸ್ತಿನಾವತಿಯ ಮೂಢರು ಬುದ್ಧಿ ಕಲಿಯೋದಿಲ್ಲ. ಈ ಅಣ್ಣ ಪದೇ ಪದೇ ಅರಣ್ಯವಾಸದ ಚಪ್ಪಲ ಬಿಡೋದಿಲ್ಲ. ಹಾವು ಸಾಯದು, ಕೋಲು ಮುರಿಯದು. ನನ್ನನ್ನ ಬಿಟ್ಟಿದ್ರೆ ಎಂದೋ ಸಮಸ್ಯೆಗೆ ಪರಿಹಾರವನ್ನ ಮಾಡ್ಬಿಡ್ತಿದ್ದೆ. ಎಲ್ರು ನನ್ನ ತಡೆದ್ರು. ಈಗ ನೀನ್ ಹೋಗಿ ಸಂಧಾನ ಮಾಡೋದು ಏನಿದೆ ಕೃಷ್ಣ? ಉಪಯೋಗವಿಲ್ಲ. ಈಗ ಉಳಿದಿರೋದು ಒಂದೇ ಒಂದು ದಾರಿ. ಆ ಮೂಢನೇ ರಾಜ್ಯ ಆಳ್ಕೊಳ್ಳಿ, ನಾವು ಅವನನ್ನ ಅನುಸರಿಸಿ ಅವನ ಆಳಾಗಿ ಬದುಕೋಣ. ಇದೇನ್ ಭೀಮಾ, ವ್ಯಂಗ್ಯವಾದ ಮಾತನಾಡ್ತಾ ಇದ್ದೀಯಾ? ಮನ್ಸಿಂದ ಹೇಳ್ತಾ ಇದ್ದೀಯ ಈ ಮಾತನ್ನ? ನಾನೇನ್ ಹೊಸದು ಹೇಳ್ತಾ ಇಲ್ವಲ್ಲ ಕೃಷ್ಣ. ಅಣ್ಣ ತಗೊಂಡ ನಿರ್ಧಾರ ನೀನ್ ಅನುಮೋದಿಸ್ತೆ, ಅದನ್ನ ನಾನು ಹೇಳ್ತಾ ಇದ್ದೀನಿ. ಏನ್ ನಿರ್ಣಯ, ಏನ್ ಅನುಮೋದಿಸಿದ್ವಿ ಹಾಗಾದ್ರೆ? ಬೆಟ್ಟ ಹಗುರವಾಗಿ ಭಾರ ಕಳ್ಕೊಂಡಾಗೆ, ಅಗ್ನಿ ಉರ್ದು ಉರ್ದು ತಣ್ಣಗಾದಾಗೆ ನೀನು ನಿನ್ನ ಮಾತನ್ನ ಬಿಡಿಸ್ ಹೇಳು. ಅಲ್ಲ, ಸದಾಕಾಲ ಯುದ್ಧ ಯುದ್ಧ ಅನ್ನೋನು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀಯ? ಹಾಗಾದ್ರೆ ನಿನ್ ಪ್ರತಿಜ್ಞೆ ಏನಾಯ್ತು? ನಿನ್ನ ತಾಯಿ ನಿನ್ನನ್ನು ಹೊಡೆದಕ್ಕೆ ಸಾರ್ಥಕವಾಗ್ಬಾರ್ದ? ಕಾಡಲ್ಲಿ ಭೀಮನಿಗೆ ನಿದ್ದೆ ಬರ್ತಾ ಇರ್ಲಿಲ್ಲ, ಹಾಗಾಗಿ ಹೊಟ್ಟೆ ಕೆಳಗಾಗಿ ನೀನ್ ಮಲಗ್ತಾ ಇದ್ದೆ ಅಂತ ಕೇಳಿದ್ದೆ ನಾನು. ನೀನ್ ನಿದ್ದೆ ಮಾಡ್ದಿರೋದಕ್ ಕಾರಣ ನಿನ್ನ ಅಣ್ಣ ತಮ್ಮಂದಿರ ತಾಯಿಯ ರಕ್ಷಣೆಗಾಗಿ. ಹಾಗಾದ್ರೆ ನೀನೀಗ ಇವ್ರನ್ನೆಲ್ಲ ಕಾಪಾಡಲ್ವಾ? ಹೇಳಿದ್ನಲ್ಲ ಕೃಷ್ಣ, ಹೋಗು ದುರ್ಯೋಧನನ ಹತ್ರ ಹೋಗಿ 5 ಹಳ್ಳಿಗಳನ್ನ ಭಿಕ್ಷೆ ಬೇಡಿ ತಗೊಂಡ್ ಬಾ. ನಾವೆಲ್ಲ ಅವನ ಮನೆ ಹಾಳಾಗಿ ಪಟೇಲ, ಶಾನುಭೋಗ, ಕಾರ್ಣಿಕ, ತೋಟಿ, ತಳವಾರರ ತರ ಕಸ ಗುಡಿಸ್ಕೊಂಡು ಇರ್ದ್ ಬಿಡ್ತೀವಿ ನಾವು. ಹಾಳು ಹೊಟ್ಟೆ ತುಂಬಿಸ್ಕೊಂಡು ಕುಂತಿ ಪಾಂಡು ಹೆಸರನ್ನ ಹೇಳದೆ ಹೀಗೆ ನಮ್ ಪ್ರಾಣ ಬಿಟ್ಬಿಡ್ತೀವಿ. ಈ ಸಂಧಾನಕ್ಕೆ ಕೃಷ್ಣನೇ ಹೊರಟು ನಿಂತಾದ್ಮೇಲೆ ನಾನೇನ್ ಹೇಳೋದಿದೆ?
ನಾನು ಪ್ರತಿಜ್ಞೆ ಭ್ರಷ್ಟನಾಗಿ ವಸ್ತ್ರದಿಂದ ಮುಖ ಮುಚ್ಕೊಂಡು ಹೆಸರನ್ನು ಬದಲಾಯಿಸ್ಕೊಂಡು ಕೌರವ ದಾಸ್ನಾಗ್ ಸತ್ತೋಗ್ಬಿಡ್ತೀನಿ. ಕೃಷ್ಣನಿಗೆ ಅರ್ಥ ಆಯ್ತು ಭೀಮನ ಮನದಾಳದ ನೋವಿನ ಮಾತು. ಓಹೋ, ಇದೋ ವಿಷಯ, ಇಷ್ಟಕ್ಕೆ ಕೋಪ ಮಾಡ್ಕೊಂಡಿದ್ಯಾ, ಈ ವಿಚಾರಕ್ಕೆ ಮುನಿಸ್ ಮಾಡ್ಕೊಂಡಿದ್ಯಾ, ಸಂಧಾನ ಫಲಪ್ರದ ಆಗೋಗುತ್ತೆ ಅನ್ನೋ ಭಯನ ನಿನಗೆ? ಪರಮಾತ್ಮ, ನೀನು ಯಾರೆಂಬುದು ಲೋಕಕ್ಕೆ ತಿಳಿದ ವಿಚಾರ. ನಿನ್ನ ಪ್ರಯತ್ನ ಯಾವತ್ತೂ ನಿಷ್ಫಲ ಆಗೋದಿಲ್ಲ. ಸಂಧಾನ ಯಶಸ್ವಿ ಆಗೋದ್ರೆ ನಾನು ಮತ್ತೆ ವಿರಾಟ ದೊರೆಯ ಆಸ್ಥಾನಕ್ಕೆ ಹೋಗಿ ಅವನ ಕಾಲಿಗೆ ಬಿದ್ದು ಅಲ್ಲಿ ಅಡಿಗೆ ಕೆಲಸವನ್ನ ಮಾಡಿಕೊಂಡು ಜೀವನವನ್ನ ಕಳೆದು ಬಿಡ್ತೀನಿ. ಅಲ್ಲಿಗೆ ನನ್ನ ಅಣ್ಣ ತಮ್ಮಂದಿರು ಯಾರು ಬರಬಾರ್ದು. ಪಾಂಚಾಲಿ ಕೌರವನ ಮಡದಿಯ ಮುಡಿಯನ್ನ ಸಿಂಗರಿಸ್ತಾ ಹಸ್ತಿನಾವತಿಯಲ್ಲೇ ಇದ್ದು ಬಿಡ್ಲಿ. ತಾಳು ಭೀಮಾ, ತಾಳು. ಯಾಕೆ ಕೋಪ ಪ್ರತಾಪ, ಇಷ್ಟು ದೂರದ ಮಾತ್ಯಾಕಾಡ್ತಾ ಇದ್ಯಾ? ಸಂಧಾನ ಹತ್ತಿರ ಆಗ್ತಾ ಇದೆ ಅಂದ ತಕ್ಷಣ ಅದು ನೆರವೇರುತ್ತೆ ಅಂತಲ್ಲ. ಧರ್ಮಭ್ರಷ್ಟನಾದಾಗ ಯಾರ ಮಾತು ರುಚಿಸಲ್ಲ ಪಾಪಿಗಳಿಗೆ. ನನ್ನನ್ನ ಕಪಟ ನಾಟಕ ಸೂತ್ರಧಾರಿ ಅಂತ ಕರೀತಾರೆ, ಗೊತ್ತಾ ಯಾಕೆ? ನಿನ್ನ ನಾಟಕ ಪ್ರಕಟವೋ ಕಪಟವೋ ನನಗೇನ್ ಗೊತ್ತು. ಸರಿ, ಆ ದಿನನೂ ಒಂದ್ ದಿವಸ ಬರುತ್ತೆ, ಅದ ಹಾಗಿರ್ಲಿ. ನಾನಲ್ಲಿ ಹೋಗೋ ವಿಚಾರನೇ ಬೇರೆ, ನೀನು ಕಲ್ಪಿಸ್ಕೊಂಡಿರ್ತಕ್ಕಂಥ ರೀತಿನೇ ಬೇರೆ. ನಿನ್ನ ಪ್ರತಿಜ್ಞೆ ಪೂರ್ತಿ ಆಗ್ತಕ್ಕಂಥ ಕಾಲ ಹತ್ತಿರ ಇದೆ. ದುರ್ಯೋಧನನ ತೊಡೆ ಮುರಿಯುವ ಮಾತಾಡಿದ ನಿನಗೆ ಬುದ್ಧಿ ಕೆಟ್ಟೋಗಿದ್ಯಾ? ನಿನ್ನ ಗದೆಯನ್ನ ವ್ಯರ್ಥ ಮಾಡಿದ್ಯಾ? ಭೀಮಾ, ನೀನು ದುಡುಕು ಮನಸ್ಥಿತಿಯವನು. ನನ್ನ ಮಾತನ್ ಕೇಳ್ತಾ ಇಲ್ಲ, ಕೇಳಿದ್ರು ಅರ್ಥ ಮಾಡ್ಕೊಂತಾ ಇಲ್ಲ, ತಾಳ್ಮೆ ಇಲ್ಲ ನಿನ್ಗೆ. ತಂತ್ರಗಾರಿಕೆ ಅನ್ನೋದು ಯುದ್ಧದಲ್ಲಿ ಅಥವಾ ರಾಜಕೀಯದಲ್ಲಿ ಇರಲೇಬೇಕು. ಜಗತ್ತಿಗೆ ಕೃಷ್ಣನ ಮಾತಿಗೂ ಬೆಲೆ ಕೊಡದಂತಹ ಮೂರ್ಖರಿವ್ರು ಅಂತ ಪ್ರಸಿದ್ಧಿ ಆಗ್ಬೇಕು ಮುಂದೆ. ಸ್ವತಃ ಕೃಷ್ಣನೇ ಹೋದ್ರೂ ಕೂಡ ಅವನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಜನಗಳು ದೂಷಿಸ್ಬೇಕು. ಪರಮಾತ್ಮ ಅನ್ನೋನೊಬ್ಬ ಇದ್ದ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ, ಯುದ್ಧವನ್ನ ತಡಿತಕ್ಕಂತ ಪ್ರಯತ್ನ ಮಾಡ್ಲಿಲ್ಲ ಅಂತ ಯಾರು ಮಾತಾಡಬಾರ್ದು. ಸದಾಕಾಲ ಪವಾಡಗಳನ್ನ ಮಾಡಿ ಅಥವಾ ಯಾವುದೋ ಎಲ್ಲರ ಮನಸ್ಸನ್ನ ಬದಲಾವಣೆಯನ್ನ ಮಾಡಿ ಯುದ್ಧ ನಿಲ್ಲಿಸ್ಬೋದಿತ್ತಲ್ಲ ಅಂತಕ್ಕಂತ ಉಡಾಫೆ ಮಾತಾಡ್ತಾರೆ ಈ ಕಲಿಯುಗದ ಜನ. ಎಲ್ಲನೂ ಪರಮಾತ್ಮ ಮಾಡಿದ್ರೆ ಮನುಷ್ಯರನ್ನ ಯಾಕೆ ಹುಟ್ಟಿಸ್ಬೇಕಾಗಿತ್ತು? ಅವರ ಕರ್ಮಾನು ಫಲಗಳು ಬೇಡವಾ? ಪರಮಾತ್ಮನೇ ನಿನ್ ಹತ್ರಕ್ ಬಂದು ಈ ಕೆಲಸ ಮಾಡ್ಬೇಡ ಅಂದ, ಅದು ಯಾವ್ದೋ ರೂಪದಲ್ಲಿ ಬಂದ. ಯಾರೋ ಹುಚ್ಚ ಬಂದು ಹೇಳ್ತಾ ಇದ್ದಾನೆ ಅಂತ ನೀನ್ ಅನ್ಕೊಂಡ್ರೆ ಪರಮಾತ್ಮನ್ ತಪ್ಪ? ಹಾಗಾಗಿ ಜನಗಳು ಯಾವ ರೀತಿಯಲ್ಲಿ ಬೇಕಾದ್ರೂ ಬದಲಾಗ್ತಾರೆ. ತಟಸ್ಥ ಅಂತ ಹೇಳ್ದೆ ನಾನು, ಆದ್ರೂ ನನ್ನ ಮನೆ ಮುರುಕ, ಕಪಟಿ, ಮೋಸಗಾರ, ತಂತ್ರಗಾರ ಅಂತ ಕರೆದ್ರು. ಅಥವಾ ನನಗೆ ನಿಸ್ಸಹಾಯಕನೋ, ನಿರುತ್ಸಾಹಿನೋ, ಚಪಲ ಅಂತ ಕರೆದ್ರು, ಸ್ತ್ರೀ ಲೋಲ ಅಂತ ಕರೆದ್ರು. ಯಾರು ಪರಮಾತ್ಮನನ್ನ ಎದುರು ಹಾಕೊಂಡವರು ಯಾರು ಉಳಿದಿಲ್ಲ. ವೇನನ ಚರಿತ್ರೆ ನೋಡು, ಅಸಮಂಜನ ಚರಿತ್ರೆ ನೋಡು, ನಿನ್ನ ಪೂರ್ವಜನಾದಂತಹ ಭರತ ಚಕ್ರವರ್ತಿಯ ಔರಸ ದುಷ್ಟ ಪುತ್ರರನ್ನ ನೋಡು. ಭೀಷ್ಮ ದ್ರೋಣರು ಏನಾಗಿದ್ದಾರೆ ಇವತ್ತು? ತಟಸ್ಥ ಅಂತ ಹೇಳ್ಕೊಂಡವ್ರು ಏನ್ ಮಾಡ್ತಾ ಇದ್ದಾರೆ? ಹಾಗಾಗಿ ನಿನ್ನ ಬಾಹುಪರಾಕ್ರಮ ಗದಾವಿದ್ಯದಲ್ಲಿ ನಂಬಿಕೆಯನ್ನ ಇಡು ಅಂತ ಹೇಳಿ ಪರಮಾತ್ಮ ಅರ್ಜುನನ ಬಳಿಗೆ ಬರ್ತಾ ಇದ್ದಾರೆ.
ಅರ್ಜುನನ ಜೊತೆ ಶ್ರೀಕೃಷ್ಣ ಮಾತಾಡ್ತಾ ಇದ್ದಾರೆ. ಯಾವುದು ನಮಗೆ ಹಿತನೋ ಅದನ್ನ ಮಾಡಿ ಬಾ ಕೃಷ್ಣ ಅಂತ ಅರ್ಜುನ ಸವಿನಯನ ಮಾತನ್ನ ಹಾಡಿದ್ದಾನೆ. ಯಾಕಂದ್ರೆ ನಾವೆಲ್ಲ ನಿನ್ನನ್ನೇ ನಂಬಿದ್ದೇವೆ. ನಾವು ದುರ್ಯೋಧನನನ್ನ ಸುಲಭದಲ್ಲಿ ಮುಗಿಸಬಹುದಿದ್ದ ಸಂದರ್ಭಗಳನ್ನ ಅಣ್ಣ ಕೈ ಬಿಟ್ಬಿಟ್ಟ, ನಮ್ಮನ್ನ ತಡೆದ. ಘೋಷಾಯಾತ್ರ ಕಾಲದಲ್ಲಿ ಗಂಧರ್ವವನ್ನ ಹೆಡೆಮುರಿ ಕಟ್ಟಿದ್ದ, ಗೋಗ್ರಹಣ ಕಾಲದಲ್ಲಿ ತಲೆ ತಪ್ಪಿಸ್ಕೊಂಡಿದ್ದ. ಈ ಸಲ ಬಿಡುವ ಹಾಗಿಲ್ಲ, ಹಾಗೆ ತಂತ್ರ ಮಾಡಿ ಬಾ, ಯುದ್ಧವನ್ನೇ ನಿಶ್ಚಯಿಸಿ ಬಾ ಅಂತ ಅರ್ಜುನ ಹೇಳ್ತಾನೆ. ಆಗ ಕೃಷ್ಣ ಮಾತನ್ನ ಹೇಳ್ತಾ ಇದ್ದಾನೆ, ಅರ್ಜುನ, ಭೂಮಿಯಲ್ಲಿ ಬೀಜ ಬಿತ್ತಿ ಅದಕ್ಕೆ ನೀರು ಗೊಬ್ಬರವನ್ನ ಹಾಕಿ ತನ್ನ ಕರ್ತವ್ಯವನ್ನ ಮಾಡೋದು ರೈತನ ಕೆಲಸ. ಮಳೆ ಕೊಡೋದು ಈಶ್ವರನ ಕೆಲಸ. ಅದು ಪೌರುಷ ಕರ್ಮ. ರೈತನದು ಪೌರುಷ ಕರ್ಮ, ಪರಮಾತ್ಮನದು ದೈವ ಕರ್ಮ. ಒಂದು ಕೆಲಸ ಯಶಸ್ವಿ ಆಗ್ಬೇಕು ಅಂದ್ರೆ ನಮ್ಮ ಕೆಲಸ ಅಥವಾ ನಮ್ಮ ಪ್ರಯತ್ನ ಕೂಡ ಇರಬೇಕು, ಪರಮಾತ್ಮನ ಆಶೀರ್ವಾದ ಕೂಡ ಇರಬೇಕು. ಇದೆರಡೂ ಇಲ್ದೆ ಯಾವ ಕೆಲಸನೂ ಕೂಡ ಸಫಲ ಆಗೋದಿಲ್ಲ. ಮನುಷ್ಯ ಯತ್ನದಲ್ಲಿ ಏನೆಲ್ಲ ಮಾಡಿ ಬರ್ಬೇಕು ಅದನ್ನ ನಾನು ಮಾಡಿ ಬರ್ತೇನೆ. ಅಲ್ಲಿಂದ ಉಳಿದಿದ್ದು ದೈವ ಇಚ್ಛೆ. ನಾನು ಹೋಗ್ತಾ ಇರೋದು ದೈವನಾಗಲ್ಲ, ದೂತನಾಗಿ. ದೈವನಾಗಿದ್ರೆ ಇದೆಲ್ಲ ಏನು ಬೇಕಾಗಿರ್ಲಿಲ್ಲ, ದೂತನಾಗಿ ಹೋಗ್ತಾ ಇದ್ದೇನೆ. ಪರಮಾತ್ಮ ನಮ್ಮ ಪಾಲಿಗೆ ದೈವವು ದೂತನು ಎಲ್ಲ ನೀನೆ. ದುರ್ಯೋಧನ ನಿನಗೆ ಎಷ್ಟು ಮಾತ್ರ. ಶಿಶುಪಾಲನನ್ನ ಜನ ನೋಡುತ್ತಲೇ ನಿಗ್ರಹಿಸಿದವನಿಗೆ ಯಾರ ಸಹಾಯವಿತ್ತು? ದುರ್ಯೋಧನ ತಲೆಯಲ್ಲಿ ಇರ್ತಕ್ಕಂಥ ಅಧರ್ಮ ಅಂತಕ್ಕಂಥ ಕಾಯಿಲೆಗೆ ಚಿಕಿತ್ಸೆಯನ್ನ ನೀಡಿ ಬಾ ಪರಮಾತ್ಮ. ಅಣ್ಣನಿಗೆ ಸದ್ಬುದ್ಧಿಯನ್ನ ಕೊಡು. ಅರ್ಜುನನ ಮಾತಿಗೆ ನಕುಲ ಸಹದೇವರು ಕೂಡ ಇದೇ ಮಾತುಗಳನ್ನ ಹೇಳಿದ್ರು. ವಿದುರ ಹಿರಿಯರು ಎಲ್ಲ ನಮ್ಮ ಕಡೆ ಇದ್ದಾರೆ. ಈವರೆಗೆ ಅನ್ಯಾಯ, ಹಿಂಸೆ, ಮೋಸ ಎಲ್ಲ ಆಗ್ತಾ ಇದೆ. ಶಿಕ್ಷೆ ವಿಧಿಸ್ತಕ್ಕಂತ ಕಾಲ ಬಂತು, ಭಯ ಪಡಬೇಡಿ ಅಂತ ಶ್ರೀಕೃಷ್ಣ ಅವರನ್ನೆಲ್ಲ ಸಮಾಧಾನ ಮಾಡಿದ್ದಾನೆ. ಯುಧಿಷ್ಠಿರನ ಜೊತೆ, ಭೀಮನ ಜೊತೆ, ಅರ್ಜುನನ ಜೊತೆ, ನಕುಲ ಸಹದೇವರ ಜೊತೆ ಎಲ್ಲರ ಜೊತೆ ಮಾತಾಯಿತು. ಸಂಧಾನಕ್ಕೆ ಹೊರಡುವ ಮುಂಚೆ ಈಗ ಪಾಂಚಾಲಿ ಒಬ್ಬಳು ಉಳಿದಿದ್ಲು. ಉಪಪ್ಲವ್ಯದ ಶಿಬಿರದ ರಾಣಿವಾಸದ ಬಳಿ ಒಂದು ಮೂಲೆಯಲ್ಲಿ ಪಾಂಚಾಲಿ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾಳೆ. ಈಗ ಅವಳು ತಮ್ಮ ಪುತ್ರರ ನಿಷ್ಠೆ, ಪರಾಕ್ರಮ, ಉತ್ಸಾಹಗಳಲ್ಲಿ ತೊಡ್ಕೊಂಡಿದ್ದಾಳೆ. ಮಾತಾಡಿಸ್ತಾ ಇದ್ದಾಳೆ ಮಕ್ಕಳನ್ನ, ಮಕ್ಕಳೇ, ನನ್ನ ಕಷ್ಟ ಕಾಲದ ಕೊನೆ ಕಾಲದಲ್ಲಿ ನನ್ನನ್ನ ಕಾಪಾಡೋದು ನಿಮ್ ಕೈಲಿದೆ ಕಣ್ರಪ್ಪ. ಮಾಮನಾದಂತಹ ದೃಷ್ಟದುಮ್ನ ಸಹಾಯಕ್ಕಿದ್ದಾನೆ. ಅಪ್ಪಾಜಿಗೆ ವಯಸ್ಸಾಗೋಗಿದೆ, ಆದ್ರೂ ನನಗೆ ಸಹಾಯ ಮಾಡ್ತಾರೆ. ನನ್ನ ತವ್ರು ನನ್ನ ಕೈ ಬಿಡಲ್ಲ. ನನ್ನ ಪತಿಯರು ಎಂದೋ ನನ್ನ ಕೈಗಳನ್ನ ಬಿಟ್ಟಾಗೋಯ್ತು. ಅಣ್ಣ ಕೃಷ್ಣ ನನ್ನ ಮುಡಿಯೋದಾಗಿ ಮಾತು ಕೊಟ್ಟಿದ್ದಾನೆ, ಆದ್ರೆ ಅವನೇ ಸಂಧಾನಕ್ಕೆ ಹೊರಟು ನಿಂತಿದ್ದಾನೆ. ಗಂಡ ಅಂತ ಅನಿಸ್ಕೊಂಡವರು 5 ಹಳ್ಳಿಗಳನ್ನ ಕೊಟ್ರೆ ಸಾಕು ಅನ್ನೋ ಬೈಕೆಲ್ ನಿಂತಿದ್ದಾರೆ, ಭಿಕ್ಷೆ ಬೇಡ್ತಾ ಇದ್ದಾರೆ. ಬದುಕಿನಲ್ಲಿ ನಾನು ಹತಾಶೆಗೊಳಗಾದಂತಹ ಹೆಣ್ಣು. ನಾನು ಯಾರಿಗಾದ್ರೂ ಬದುಕಿದ್ದೀನಿ ಅಂದ್ರೆ ನಿಮಗಾಗಿ. ನಿಮ್ಮ ಮುಖವನ್ನ ನೋಡಿ ನನ್ನ ಪ್ರಾಣವನ್ನ ಬಿಡದೆ ಗಟ್ಟಿಯಾಗಿ ನಿಂತಿದ್ದೇನೆ. ತಂದೆ ಇಲ್ಲದೆ ಬದುಕಬಹುದು, ತಾಯಿ ಇಲ್ಲದೆ ಮಕ್ಕಳು ಬದುಕಲಾರವು. ಮಹಾಪಾಪ ಆತ್ಮಹತ್ಯೆ, ಅದನ್ನ ಮಾಡ್ಕೊಳ್ಳಕ್ಕೆ ಮನಸ್ಸಾಗದೆ ಬದುಕಿದ್ದೀನಿ ನಿಮ್ ಮುಖವನ್ನ ನೋಡ್ಕೊಂಡು. ಈ ಕಡೆ ಗೌರವದಿಂದ ಬದುಕಕ್ಕಾಗ್ತಾ ಇಲ್ಲ, ಸಾಯಕ್ಕಾಗ್ತಾ ಇಲ್ಲ, ಆ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ. ಹತಾಶೆಯ ಮಾತುಗಳನ್ನ ಮಕ್ಕಳ ಮುಂದೆ ಪಾಂಚಾಲಿ ಹೇಳ್ತಾ ಇರ್ಬೇಕಾದ್ರೆ ಕೃಷ್ಣನ ಆಗಮನ ಆಗ್ತಾ ಇದೆ. ಕೃಷ್ಣನನ್ನ ನೋಡಿ ಮಕ್ಕಳು ಮರೆಯಾಗ್ತಾ ಇದ್ದಾರೆ. ಈ ಕಡೆ ಕೃಷ್ಣ ಪಾಂಚಾಲಿಯ ಮಾತುಗಳನ್ನ ಕೇಳಿ ಕಣ್ಣಲ್ಲಿ ನೀರು ತುಂಬಿಕೊಂಡ.
ಬಾಗಿಲತ್ರನೇ ನಿಂತ್ಬಿಟ್ಟ, ಒಳಗಡೆ ಹೋಗ್ಲೇ ಇಲ್ಲ. ಕೃಷ್ಣನನ್ನ ನೋಡಿದ್ಲು ಪಾಂಚಾಲಿ, ಏಕಣ್ಣ ಕಣ್ಣಲ್ಲಿ ನೀರು. ಅಳಬೇಕಾದವಳು ನಾನಲ್ವಾ, ಅಳುತ್ತಿರುವವಳು ನಾನಲ್ವಾ, ಅಗ್ನಿಪುತ್ರಿಯಾದಂತಹ ನನ್ನ ಶೋಕವನ್ನ ಸಮುದ್ರದ ನೀರನ್ನ ತಂದು ಸುರಿದ್ರೂ ಆರೋದಿಲ್ಲ. ಅಂದು ಸೀತೆ ತನ್ನ ಶೋಕಾಗ್ನಿಯಿಂದ ಬಳಲ್ತಿರ್ಬೇಕಾದ್ರೆ ಮಾರುತಿ ಲಂಕೆಯನ್ನ ಸುಟ್ಟ ಅಂತಾರೆ. ಅವಳು ಭೂಮಿಪುತ್ರಿ, ಅದು ಪವಾಡ ಆಗೋಯ್ತು. ಆದ್ರೆ ನಾನು ಅಗ್ನಿಪುತ್ರಿಯಾಗಿ ಹುಟ್ಟಿದ್ರುನು ಅಗ್ನಿಲಿ ಬೂದಿ ಆಗ್ಬೇಕಾ? ನನ್ನ ಹೊಟ್ಟೆ ಒಳಗಡೆ ಇರ್ತಕ್ಕಂಥ ಸಂಕಟ ಆರೋದಿಲ್ವಾ? ನೀನು ಕೈಬಿಟ್ಟ? ಹೋಗು ಹೋಗು, ಸಂಧಾನ ಮಾಡಿ ಬಾ. ನಿನ್ನ ಸೋದರಳಿಯಂದಿರಿಗೆ 5 ಹಳ್ಳಿಗಳನ್ನ ಭಿಕ್ಷೆ ಬೇಡಿ ಬಾ. ನಾನು ಬೇರೆ ದಾರಿಯಲ್ಲಿ ಎಲ್ಲರಿಗಿಂತ ಮುಂಚೆ ಪರಲೋಕವನ್ನ ಸೇರ್ಬಿಡ್ತೇನೆ. ಆಗ ಶ್ರೀಕೃಷ್ಣ ಹತ್ತಿರ ಬಂದು ಪಾಂಚಾಲಿ ಬಿಚ್ಚಿಟ್ಟಂತಹ ಮುಡಿಯನ್ನ ಸವರುತ್ತಾ ಹೇಳ್ತಾನೆ, ಅಂದು ಕಾಮ್ಯಕವನದಲ್ಲಿ ನಾನು ಮಾಡಿದ ಪ್ರತಿಜ್ಞೆನ ಮರ್ತೆಯ ತಂಗಿ? ಆಕಾಶ ಕಳಚಿ ಬೀಳಲಿ, ಸಮುದ್ರ ಒಣಗಲಿ, ಹಿಮವಂತನು ಚೂರು ಚೂರಾಗಲಿ, ನನ್ನ ಮಾತು ಸುಳ್ಳಾಗೋದಿಲ್ಲ ಅಂತ ಹೇಳಿಲ್ವಾ? ಹೌದು, ಹೇಳ್ದೆ. ಆದ್ರೆ ಅದು ಹಳೆಯ ಮಾತು. ಹಳೆಯ ಮಾತನ್ನ ಈ ವಾಸ್ತವಕ್ಕೆ ತಂದುಕೊಳ್ಳೋದು ಭ್ರಮೆ. ಎಲ್ಲ ಸುಳ್ಳಾಗೋಯ್ತಲ್ಲ ಅಣ್ಣ. ಯಾಕೆ ಹಾಗೆ ಹೇಳ್ತಾ ಇದ್ಯಾ? ನೀನ್ ಈ ರೀತಿ ಹೇಳೋದಾ? ಬೇರಾರು ಹೇಳ್ಬೇಕು. ನೊಂದು ನಾನಲ್ವಾ? ಭೀಮನ ಗದೆಗೆ, ಅರ್ಜುನನ ಗಾಂಡೀವಕ್ಕೆ ಏನ್ ಅರ್ಥ, ಏನ್ ಪ್ರಯೋಜನ? ಕೌರವರ ಮೇಲೆ ನೀನ್ ತೋರಿಸ್ತಾ ಇರ್ತಕ್ಕಂಥ ಕೃಪೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಕೃಷ್ಣೇ, ಕಾಯಿ ಹಣ್ಣಾಗುವ ಮೊದಲೇ ಹರಿದರೆ ತಿನ್ನಲು ಯೋಗ್ಯವಲ್ಲ, ಅರ್ಥ ಮಾಡ್ಕೋ. ಎಲ್ಲರಿಗೂ ಅವರವರ ಸಮಯ ಬರಬೇಕು. ನಾವ್ ಅನ್ಕೊಂತೇವೆ ಅದೆಷ್ಟು ಪಾಪದ ಕೆಲಸವನ್ನ ಮಾಡಿದ್ರೂ ಸಹ ಪರಮಾತ್ಮ ಅವ್ರನ್ನ ಮಾತ್ರ ಕೈ ಹಿಡ್ಕೊಂತ ಇದ್ದಾನೆ. ಯಾಕಂದ್ರೆ ಅವ್ರಿನ್ನು ಹಣ್ಣಾಗ್ಲಿಲ್ಲ, ಹಣ್ಣಾದ್ರೆ ಮಾತ್ರ ಉದ್ರೋಗೋದು, ಅವ್ರಿನ್ನು ಕಾಯಾಗಿದಾರಲ್ವಾ. ಹಣ್ಣಾಗೋ ತನಕ ತಾಳ್ಮೆ ಇರ್ಬೇಕಲ್ವಾ. ಹಣ್ಣಾಗದೆ ಕಾಯಲ್ಲೇ ಕಿತ್ತು ಬಿಟ್ರೆ ಏನ್ ಪ್ರಯೋಜನ? ಚಿಂತೆ ಬಿಡು, ಈಗ ಕಾಲ ಬಂದಿದೆ, ನನ್ನ ಪ್ರತಿಜ್ಞಾ ಪೂರಣ ಕಾಲ ಬಂದಿದೆ. ನನ್ನನ್ನ ನಂಬು. ಪಾಂಚಾಲಿ ನೀಳವಾದ ತನ್ನ ಬಿಚ್ಚು ಮುಡಿಯನ್ನ ಕೃಷ್ಣನ ಕೈಯಲ್ಲಿಟ್ಟು ಗೊಳೋ ಅಂತ ಹೇಳ್ತಾಳೆ. ಇದನ್ನ ಹಾಳು ದುಶ್ಯಾಸನ ಮುಟ್ಟಿ ಎಳೆದ, ಅವನಿನ್ನ ಬದುಕಿದ್ದಾನೆ. ನೀನೇನೇ ಮಾಡಿದ್ರು, ಯಾರಿಗೆ ಏನೇ ಮಾತು ಕೊಟ್ಟರು, ಸದಾ ಈ ಬುಚ್ಚು ಬಿಡಿ ನಿನ್ನ ಸ್ಮರಣೆಯಲ್ಲೇ ಇರಲಿ ನನ್ನಾಣೆ ಕೃಷ್ಣ ಅಂತಾಳೆ. ತಂಗಿ, ನೀನು ಈಗ ಅಳುತ್ತಿರೋ ತರ ನಮ್ಮ ಶತ್ರು ಪತ್ನಿಯರು ಅಳುವ ಕಾಲ ಹತ್ತಿರ ಬರುತ್ತಿದೆ. ಆ ಮುಹೂರ್ತವನ್ನ ನಿಶ್ಚಯಿಸಿ ಬರಕ್ ಹೋಗ್ತಾ ಇದ್ದೇನೆ, ನಿಶ್ಚಿಂತಳಾಗಿರುವಂತ ಕೃಷ್ಣ ಹೊರಡಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಹೊರಡುವ ಮುಂಚೆ ಎಲ್ಲರೂ ಅವರವರ ಮನದ ಮಾತನ್ನ ಹೇಳಿದ್ದಾರೆ. ಎಲ್ಲರ ಮಾತನ್ನ, ಭಾಷೆಯನ್ನ ಅರ್ಥ ಮಾಡ್ಕೊಂಡಂತಹ ಪರಮಾತ್ಮ ಹೋಗ್ಬೇಕು. ಇತ್ತ ಕೌರವ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲ. ಕೃಷ್ಣ ಸಂಧಾನಕ್ಕೆ ಬರ್ತಾ ಇದ್ದಾನೆ ಅನ್ನೋ ವಿಚಾರ ಇಡೀ ಕೌರವ ಪಾಳ್ಯಕ್ಕೆ ಗೊತ್ತಾಗಿದೆ. ಇವನೇಕೆ ಬರ್ತಾ ಇದ್ದಾನೆ ಮಾಯಾವಿ? ದುರ್ಯೋಧನನಿಗೆ ಎದೆ ಬಡಿತ ಹೆಚ್ಚಾಗೋಯ್ತು. ಶಕುನಿಗೆ ಮನದಲ್ಲಿ ಅಳುಕಾದ್ರೂ ಕೂಡ ಮುಖದಲ್ಲಿ ತೋರ್ಸ್ಕೊಳ್ಳಿಲ್ಲ. ಕರ್ಣ ವ್ಯಗ್ರನಾಗಿದ್ದಾನೆ. ದುಶ್ಯಾಸನ ಸಿಡಿಮಿಡಿಗುಡ್ತಾ ಇದ್ದಾನೆ. ಕೇಳಿದಿರಾ ಅಪ್ಪಾಜಿ? ಆ ಗೊಲ್ಲ
ನಮ್ಮಲ್ಲಿ ಬರುತ್ತಿದ್ದಾನಂತೆ. ಏನು ಮೋಡಿ ಮಾಯೆ ಬೀಸುವನು, ನಮ್ಮ ಯತ್ನವನ್ನೆಲ್ಲ ಹಾಳು ಮಾಡಿ ಬಿಡುವ ಯಾವ ತಂತ್ರವನ್ನ ಹೆಣೆದಿದ್ದಾನೋ. ಆಗ ಧೃತರಾಷ್ಟ್ರ ಮಾತಾಡ್ತಾ ಇದ್ದಾನೆ, ಪುತ್ರ, ಅವನು ಧರ್ಮಬಲ್ಲವನು, ಸತ್ಯ ನಿಷ್ಠ, ಅವನ ಮಾಯೆ ಲೋಕಕ್ಕೆ ಉಪಕಾರಿ. ನಮ್ಮ ಸೊಸೆ ಪಾಂಚಾಲಿಗೆ ವಸ್ತ್ರವನ್ನಿತ್ತು ರಕ್ಷಿಸಿದವನು. ಶಿಶುಪಾಲನು ಸೋದರಳಿಯನಾಗಿದ್ರೂ ಕೂಡ ಅವನ ಪಾಪಕ್ಕೆ ಶಿಕ್ಷೆಯನ್ನ ಕೊಟ್ಟಂತವನು. ತಾತ ಭೀಷ್ಮ ಅವನ ಪರಮಭಕ್ತ, ದ್ರೋಣ ಅವನನ್ನ ಗೌರವಿಸ್ತಾನೆ. ಇಂತಹವನನ್ನ ಎದುರು ಹಾಕೊಂಡು ನಾವು ಬಾಳಕ್ಕಾಗಲ್ಲ. ಅವನಿಗೆ ಗೌರವವನ್ನ ಕೊಡಬೇಕು, ಬಹುಮಾನಗಳನ್ನಿತ್ತು ಕಳಿಸ್ಬೇಕು, ತಲ್ಲಣ ಏಕೆ? ನೋಡಿದ್ದೀರಾ ಅಪ್ಪಾಜಿ, ಇನ್ನು ಅವನು ನಮ್ಮ ಆಸ್ಥಾನಕ್ಕೆ ಕಾಲನ್ನೇ ಇಟ್ಟಿಲ್ಲ, ಹಾಗಲೇ ನಿಮ್ಮನ್ನ ಮೋಡಿ ಮಾಡಿಬಿಟ್ಟಿದ್ದಾನೆ. ನೀವು ಅವನನ್ನ ಹೊಗಳಲು ಶುರು ಮಾಡಿದ್ದೀರಾ. ಯಾವಾಗಿನಿಂದ ನೀವು ಕೃಷ್ಣ ಭಕ್ತರಾಗೋದ್ರಿ? ಅವನ ಚರಿತ್ರೆ ಮರ್ತೋಗಿದ್ದೀರಾ? ಶತ್ರು ಪಕ್ಷಪಾತಿ ಅನ್ನೋದನ್ನ ಮರ್ತೋಗಿದ್ದೀರಾ? ಕೆಲಸ ಆಗಬೇಕು ಅಂದ್ರೆ ಎಲ್ಲಾದ್ರೂ ಯಾವಾಗ್ಲಾದ್ರೂ ಒಮ್ಮೆಯಾದ್ರೂ ನಮ್ಮ ಪರ ಮಾತಾಡಿದ್ದಾನ? ನಮ್ಮತ್ತ ನಿಂತಿದ್ದಾನ? ಎಂತಹ ತಂತ್ರಗಳನ್ನ ವಿಫಲಗೊಳಿಸಿದ? ಅವನು ಇಲ್ಲಿ ಬರಬಾರದಿತ್ತು, ಬರುವ ಸಂದರ್ಭವೂ ಇರಲಿಲ್ಲ. ಯುದ್ಧ ನಿಶ್ಚಯವಾಗಿದೆ. ಸಂಜೆಯ ತಂದ ವಾರ್ತೆ ಸಾಕಾಗ್ಲಿಲ್ವಾ? ಅವನು ಬರ್ತಾ ಇದ್ದಾನೆ ಅಂದ್ರೆ ಶುಭನೋ ಶುಭ ಕಾರ್ಯವೋ ಅನ್ನೋ ಉದ್ದೇಶ ಬೇಡ, ಅವನು ಕಿಚ್ಚನ್ನ ಹೆಚ್ಚು ಮಾಡ್ಲಿಕ್ಕೆ ಬರ್ತಾ ಇರ್ತಾನೆ. ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ, ಪುತ್ರ, ಹಾಗೆಲ್ಲ ಕೃಷ್ಣನನ್ನ ಕೀಳಾಗಿ ಕಾಣಬೇಡ. ಅವನನ್ನ ಎದುರು ಹಾಕೊಂಡು ನಾವು ರಾಜಕಾರಣ ಮಾಡಕ್ಕಾಗಲ್ಲ. ಅದು ವಾಸ್ತವದ ನೀತಿ, ಸತ್ಯ ರೀತಿ. ನೀನು ಸಲಹೆಗಾಗಿ ದ್ವಾರಕೆಗೆ ಹೋಗಿದ್ದಾಗ ಮೋಸ ಆಗೋಯ್ತು ನಿನಗೆ. ಕೃಷ್ಣನನ್ನ ನಮ್ಮ ಕಡೆ ಎಳ್ಕೊಳ್ಳಿಲ್ಲ, ಹಾಗಾಗಿ ಅವನು ಆ ಕಡೆ ಸೇರ್ಕೊಂಡ. ಈಗ್ಲಾದ್ರೂ ಅವನಿಗೆ ಕಾಣಿಕೆಗಳನ್ನ ಕೊಡೋಣ. ಭೀಷ್ಮ ದ್ರೋಣರಿಂದ ಗೌರವದ ಮಾತುಗಳನ್ನ ಆಡ್ಸೋಣ. ಅವನ ಮೂಲಕ ಪಾಂಡವರಿಗೆ ಸಮಾಧಾನ ಹೇಳಿ ಕಳಿಸೋಣ. ಅವರು ಬಂದು ರಾಜ್ಯವನ್ನ ಕೇಳಬಾರ್ದು ಅನ್ನೋದಕ್ಕೆ ಯಾವ ತಂತ್ರವನ್ನ ಬೇಕು ಅದನ್ನ ಅನುಸರಿಸೋಣ. ಕೃಷ್ಣನಿಗೆ ಅಪಾಯವಾದರೆ ಯುದ್ಧ ನಮ್ಮ ಅರಮನೆಯ ಬಾಗಿಲಿಗೆ ಬಂದಂತೆ. ದುಡುಕಬೇಡ ಅವನು ಬಂದಾಗ ಪುತ್ರ. ದುರ್ಯೋಧನನಿಗೆ ಗಾಬರಿ ಆಯ್ತು, ಎಲ್ಲಿ ಎಡವದೆ ನಾನು? ಯಾಕೆ ಅಪ್ಪ ಕೃಷ್ಣನನ್ನ ಕಂಡು ಭಯ ಪಡ್ತಾ ಇದ್ದಾನೆ? ಅಂತದ್ದು ಕೃಷ್ಣನಲ್ಲಿ ಏನ್ ವಿಶೇಷ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅಪ್ಪಾಜಿ, ಹಳೇದ್ನೆಲ್ಲ ಯಾಕೆ ಎದುಕ್ತಾ ಇದ್ದೀರಾ? ಈಗ ಕೃಷ್ಣ ನಿರಾಯುಧ, ಅವನ ಕೈಲಿ ಆಯುಧ ಇಲ್ಲ. ನಿಂತು ಏನ್ ಮಾಡಬಲ್ಲ ಅವನು? ಅವನು ಹಾಗೆಂದ ಮೇಲಲ್ವೇ ನಾನು ಅವನ ನಾರಾಯಣಿ ಸೇನೆಯನ್ನ ಬೇಕು ಅಂತ ಕೇಳಿದ್ದು. ಸೇನೆ ನಮ್ಮ ಕಡೆ ಬಂದ ಮೇಲೆ ಹಲ್ಲು ಕಿತ್ತ ಹಾವನಂತೆ ಅಲ್ವಾ ಅವನು? ಪಾಂಡವರಿಗೆ ಅವನು ಯಾವ ರೀತಿ ಸಹಾಯವನ್ನ ಮಾಡ್ತಾನೆ? ಅಯ್ಯೋ ಮೂಡ, ನೀನು ಈ ಶಕುನಿಯ ಮಾತನ್ನ ಕೇಳಿ ಹಾಳಾಗ್ತಾ ಇದ್ಯಾ. ಅವನು ಮಂದದೃಷ್ಟಿಯ ತಂತ್ರಗಾರ. ಕೃಷ್ಣನ ದೀರ್ಘ ದೃಷ್ಟಿ ಯಾರಿಗೂ ಇಲ್ಲ. ಮೊಟ್ಟ ಮೊದಲನೆಯ ಬಾರಿಗೆ ಮನಸ್ಸಿನಿಂದ ಕೃಷ್ಣನನ್ನ ಧೃತರಾಷ್ಟ್ರ ಹೊಗಳುತ್ತಾ ಇದ್ರೆ ಅರ್ಥ ಆಗ್ತಾ ಇಲ್ಲ ಯಾರಿಗೂ, ಆದ್ರೂ ಮಾತಾಡ್ತಾ ಇದ್ದಾನೆ. ಪೂತನಿಯ ಪ್ರಾಣವನ್ನ ಹೀರಿದಾಗ ಅವನ ದೃಷ್ಟಿ ಯಾರ ಮೇಲಿತ್ತು? ಅವಳ ಮೇಲಲ್ವಾ? ಇದೇನು ಪವಾಡದ ಹೊಸ ದೃಷ್ಟಿನ? ಪೂತನಿ ಹೇಗ್ ಸತ್ರೆ ನಮ್ಗೇನಪ್ಪಾಜಿ? ಅದನ್ನೇ ಹೇಳ್ತಾ ಇರೋದು, ನೀನ್ ಅಲ್ಪ ದೃಷ್ಟಿ ಇರೋನು ಅಂತ. ಪವಾಡ ಮಾಡ್ದವನು ಮಾಯಾವಿ ಆಗ್ತಾನೆ. ಅವನ ದೃಷ್ಟಿ ಇದ್ದಿದ್ದು ಜರಾಸಂಧನ ಮೇಲೆ. ಅಂದ್ರೆ ಪರಮಾತ್ಮ ದೃಷ್ಟಿ ಇಟ್ರೆ ಬದುಕ್ತಾರೆ, ಪರಮಾತ್ಮ ಅದೇ ಕ್ರೂರ ದೃಷ್ಟಿ ಇಟ್ರೆ ಸಾಯ್ತಾರೆ. ದುರ್ಯೋಧನನಿಗೆ ಮತ್ತೆ ಕೋಪ ಬಂತು. ಅಪ್ಪಾಜಿ,
ಜರಾಸಂಧನ ವಧೆ ನಡೆದಿದ್ದು ಯಾವಾಗ, ಎಷ್ಟು ವರ್ಷಗಳ ನಂತರ? ಆ ಕೃಷ್ಣ ಯಾರು? ಪೂತನೆಯನ್ನು ಕೊಂದಂತಹ ಶಿಶುವಿಗೆ ಎಂತ ದುರದೃಷ್ಟಿ! ಮಂಕು ಕವಿದಿದೆ, ಭಯ ಆಗಿರ್ಬೋದು, ಅಥವಾ ಮಾಯೆ ಆವರಿಸಿರ್ಬೇಕು ನಿಮ್ಮನ್ನ. ಯುದ್ಧ ಹತ್ರ ಬರ್ತಾ ಇದ್ದಾಗೆ ಭಯದಿಂದ ನೀವು ಈ ರೀತಿ ಮಾತನಾಡ್ತಾ ಇದ್ದೀರಾ. ಯಾಕಂದ್ರೆ ಯಾವತ್ತೂ ಈ ರೀತಿ ಮಾತನ್ನು ಹೇಳಿರ್ಲಿಲ್ಲ. ಯಾರೋ ನಿಮ್ಮ ತಲೆಯನ್ನ ಕೆಡಿಸಿದ್ದಾರೆ. ನೀನು ಮೂಢ ಕಣೋ ಮಗನೇ. ನನಗೂ ಈ ಸಂಬಂಧಗಳು ಕೊಂಡಿ ಈಗೀಗ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಅವನನ್ನ ತಾತನಾದಂತಹ ಭೀಷ್ಮ ಸರ್ವೇಶ್ವರ ಅಂತ ರಾಜಸೂಯ ಸಭೆಯಲ್ಲೇ ಬಹಿರಂಗಪಡಿಸ್ತ ಕೊಂಡಾಡ್ದ. ಅವನು ಕೃಷ್ಣನನ್ನ ನೋಡ್ತಕ್ಕಂತ ರೀತಿ, ಅವನ ಶ್ರದ್ಧೆಯಿಂದ ಅರ್ಥ ಆಗ್ಬೇಕಿತ್ತು ಕೃಷ್ಣ ಎಂತವನು ಅಂತ ನಮಗೆ. ಶಿಶುಪಾಲನಿಗೆ ಹೇಗ್ ಕಂಡ, ಕೃಷ್ಣ ಅವನನ್ನ ಹೇಗ್ ಕಂಡ? ಎಲ್ರಿಗೂ ಒಳ್ಳೆಯವನ ಕಾಣಿಸ್ತಾ ಇರೋನು, ನಿನಗೆ ಯಾಕೋ ಅವನು ಶತ್ರುವ ಕಾಣಿಸ್ತಾ ಇದ್ದಾನೆ? ಕೃಷ್ಣನ ನೀನು ಸದಾ ಗೊಲ್ಲ ಗೊಲ್ಲ ಅಂತ ಮಾತಾಡ್ತಾ ಇದ್ಯಾ. ನೀನ್ ಹೇಳೋ ಮಾತಿಗೆ ಶಕುನಿ ಕರ್ಣನು ಕೂಡ ಹಾಗೆ ಹೇಳ್ತಾ ಇದ್ದಾರೆ. ಕೃಷ್ಣ ಒಂದು ದೃಷ್ಟಿಯಲ್ಲಿ ತನಗಾಗದವರಿಗೆ ಮೃತ್ಯು. ನಮ್ಮ ಊರಿಗೆ ಬಾಗಿಲು ತನಕ ಬರ್ತಾ ಇದ್ದಾನೆ ಅಂದ್ರೆ ನನಗೆ ಆತಂಕ ಆಗ್ತಾ ಇದೆ. ಅಪ್ಪಾಜಿ, ಯಾವ ಮನುಷ್ಯನಿಗೆ ಭಯ ಆಗಿರುತ್ತೋ ಅವನ ನೆರಳೇ ಅವನಿಗೆ ಭೂತದಂತೆ ಕಾಣಿಸುತ್ತಂತೆ. ಹಾಗೆ ಯಾರ ನೆರಳು ಆಗ ದೆವ್ವನೇ. ಕಂಸ ಬೈದಲ್ ಸತ್ತ ಕೃಷ್ಣನ ಘಾಸಿಯಿಂದಲ್ಲ. ಏನ್ ಮಾಡ್ದ ಕೃಷ್ಣ? ಕೃಷ್ಣನ ದೆಸೆಯಿಂದ ಅವರೆಲ್ಲ ಸತ್ರು ಅಂತ ಅಪಪ್ರಚಾರ ಆಗೋಗಿದೆ. ಈಗ ನಮ್ಮ ಸರದಿ, ಒಂದು ಕೆಲಸ ಮಾಡಿ, ನೀವು ಈಗಲೇ ಪಾಂಡವ ಶಿಬಿರಕ್ಕೆ ಹೋಗಿ ಶರಣಾಗತಿಯನ್ನ ಬೇಡ್ಬಿಡಿ, ಪ್ರಾಣ ಉಳಿಸ್ಕೊಳ್ಳಿ. ನಾನು ನಿಮ್ಮ ದೌರ್ಬಲ್ಯಕ್ಕೆ ಮದ್ದು ಕೊಡಕ್ಕಾಗಲ್ಲ. ಕೃಷ್ಣ ಆದ್ರೂ ಬರ್ಲಿ, ವಾಸುದೇವ ಆದ್ರೂ ಬರ್ಲಿ, ಯಾರ ಭಯವೂ ಇಲ್ಲ. ಮಗು, ನಿನ್ನನ್ನು ನೋಡಿ ಕನಿಕರ ಬರ್ತಾ ಇದೆ. ನಾನು ಹೇಳಕ್ ಹೋಗ್ತಾ ಇರ್ತಕ್ಕಂತ ಪೂರ್ತಿ ವಿಚಾರವನ್ನ ಕೇಳು, ಭಯವಾಗುತ್ತೆ. ಹುಟ್ಟಿದ ದಿನದಿಂದ ಈ ಕೃಷ್ಣನಿಗೆ ಒಂದು ಯೋಜನೆ ಇತ್ತು, ಜರಾಸಂಧನನ್ನ ಕೊಲ್ಲೋದು. ಅವನ ಅನುಚರ ಕಂಸ, ಅಳಿಯ ಚೇಲ ಶಿಶುಪಾಲ, ಸ್ನೇಹಿತ ಕಾಲಯವನ, ಇನ್ನಿತರರನ್ನ ಕೊಂದು ವಿಘ್ನಗಳನ್ನ ನಿವಾರಿಸಿ ಯುಧಿಷ್ಠರನಿಗೆ ಪಟ್ಟವನ್ನ ಕಟ್ತಾನೆ. ಹಾಗಾಗಿ ಅವನನ್ನ ಯಾರೂ ತಡಿಲಿಕ್ಕಾಗಲ್ಲ. ಹುಟ್ಟಿನಿಂದ ಅವನ ಮೇಲೆ ಪಾಂಡವರಿಗೆ ಪ್ರೀತಿ ಬರಕ್ಕೆ ಹೇಗ್ ಸಾಧ್ಯ? ಯಾಕಂದ್ರೆ ಯಾರು ಅವನ ನೋಡೇ ಇರ್ಲಿಲ್ವಲ್ಲ. ಇದೇನ್ ಕೊಟ್ಟ ಕತೆ ಹೇಳ್ತಾ ಇದ್ದೀರಾ? ಪೂತನೆ, ಕಂಸ, ಜರಾಸಂಧ ಯಾರನ್ ಕೊಂದು ಅವನಿಗೆ ಬೇಕಾಗಿದ್ದಂತ ಲಾಭ ಯಾವುದು? ಸರಿ, ಯುಧಿಷ್ಠಿರನನ್ನ ಚಕ್ರವರ್ತಿ ಮಾಡಿದ್ದು ಅವನೋ ಅವನ ತಮ್ಮಂದಿರೋ? ಭಯಪಟ್ಟು ಕಾಣಿಕೆ ಕೊಟ್ಟು ಬರಲು ಒಪ್ಪಿದ ಪುಕ್ಕಲ ಅರಸರು ಅಪ್ಪಾಜಿ ಅವ್ರಿಗೆ ಅವತ್ತು ಅಡಿಯಾಳಾಗಿದ್ರು. ಹಾಗಾಗಿ ಅವನ್ ರಾಜ ಆದ. ನಿಮ್ಮ ಪುತ್ರಾಭಿಮಾನ ಎಲ್ಲೋಯ್ತು? ಯಾಕೆ ಪಾಂಡವರನ್ನ ಹೊಗಳ್ತಾ ಇದ್ದೀರಾ, ಕೃಷ್ಣನನ್ನ ಹೊಗಳ್ತಾ ಇದ್ದೀರಾ? ರಣೋತ್ಸಾಹ ಏನಾಯ್ತು? ಆಪತ್ಕಾಲ ಬಂದಾಗ ನೀವು ಹೆದ್ರಿ ನಮ್ಮನ್ನ ಹೆದರಿಸ್ತಾ ಇದ್ದೀರಾ? ನೋಡು ನೋಡು, ನಿನ್ನ ಬಾಯಲ್ಲೇ ಬಂತು ಆಪತ್ಕಾಲ ಅಂತ. ವಿಧಿ ನಿನ್ನ ಬಾಯಿಂದ ಮಾತನಾಡಿಸ್ತಾ ಇದೆ. ನಿನ್ನ ಪ್ರಶ್ನೆಗಳಿಗೆ ಎರಡೇ ಉತ್ತರ. ಒಂದು, ಅವನು ಮಾಯಾವಿ ಆಗಿರ್ಬೇಕು, ಇಲ್ಲ ದೇವರಾಗಿರ್ಬೇಕು. ಹಾಗಂತ ನಾನ್ ಹೇಳ್ತಾ ಇಲ್ಲ, ಲೋಕ ಹೇಳುತ್ತೆ. ನಿನಗೆ ನಂಬಿಕೆ ಇಲ್ಲದೆ ಇರ್ಬೋದು, ಆದ್ರೆ ನಮಗೆ ನಂಬಿಕೆ ಇದೆ. ಅಷ್ಟರಲ್ಲೇ ಶಕುನಿ ಮಾತನಾಡ್ತಾ ಇದ್ದಾನೆ. ಮಹಾರಾಜ, ನಾನೊಂದು ಪರಿಹಾರ ಹೇಳ. ಅವನು ಮಾಯಾವಿಯೂ ಅಲ್ಲ, ದೇವರು ಅಲ್ಲ, ಉದ್ದಂಡ, ಅನುದಿಷ್ಟ, ಹಿಂಸಾವಿಹಾರಿ, ಸ್ತ್ರೀ ಲಂಪಟ, ಬಂಧು ಬಾಂಧವ್ಯ ಪ್ರೀತಿ ಇಲ್ಲದ ಒರಟ, ದಯಾದಾಕ್ಷಿಣ್ಯ ಇಲ್ದಿರೋನು. ಹುಟ್ಟಿದ್ದು ಸೆರೆಮನೆಯಲ್ಲಿ. ಎಂತಹ ಮಾತಾ ಪಿತೃವಾತ್ಸಲ್ಯ ದೊರಕಿರ್ಬೇಕು.
ಹುಟ್ಟಿದ ತಂದೆ ತಾಯಿಯ ಪ್ರೀತಿಯನ್ನು ಗಳಿಸದ ನತದೃಷ್ಟ ಅವನು. ಎಲ್ಲೋ ಬೆಳೆದ ಸ್ತ್ರೀ ಮಧ್ಯೆ ಗೊಲ್ಲನಾಗಿ ಕೆಲಸ ಮಾಡಿದಂತವನು ಈಗ ದೂತನ ಕೆಲಸ ಮಾಡಕ್ ಬರ್ತಾ ಇದ್ದಾನ. ಬರ್ಲಿ ಬರ್ಲಿ, ನಾವೇ ಸ್ವಾಗತಿಸೋಣ. ಸಾವಿರಾರು ಸುಂದರ ದಾಸಿಯರು, ವಿಧೇಯ ದಾಸರು, ಸಾವಿರ ಸಾವಿರ ಗೋವುಗಳು, ಚಿನ್ನದ ರಥಗಳು, ಆಭರಣಗಳು, ಇನ್ನು ಏನೇನು ಬೇಕು, ಇವನನ್ನ ನನಗೆ ಬಿಡಿ ಭಾವ, ನಾನ್ ನೋಡ್ಕೊಳ್ತೇನೆ. ಅವನ ಮಾತಿಗೆ ಹೇಳ್ತಾ ಇದ್ದಾನೆ ರಾಜ, ಶಕುನಿ, ಇಷ್ಟು ದಿವಸ ನೀನ್ ಹೇಳಿರೋ ತರನೇ ಸೂಚನೆಯಂತೆಯೇ ನೀನ್ ಮಾಡಿದಂತಹ ತಂತ್ರಗಾರಿಕೆ ಯಾವುದು ಫಲಿಸ್ಲಿಲ್ಲ. ಇದು ಪ್ರತ್ಯಕ್ಷ ಸತ್ಯ. ಈವರೆಗೆ ಪಾಂಡವರ ಜೊತೆ ಆಡಿದಂತಹ ಸೆಣಸಾಟ, ಆದ್ರೆ ಇನ್ನು ಮುಂದೆ ಕೃಷ್ಣನ ಜೊತೆ ನನಗೆ ಭಯ ಬಿಡಿಸುವವರು ಯಾರೂ ಇಲ್ಲ. ಈ ಮಾತನ್ನೆಲ್ಲ ಆಡ್ಬೇಕಾದ್ರೆ ಭೀಷ್ಮನಾಗ್ಲಿ ವಿದುರನಾಗ್ಲಿ ಆಸ್ಥಾನದಲ್ಲಿ ಇಲ್ಲ. ಹಾಗಾಗಿ ಶಕುನಿಯ ಮಾತು ಮೇಲಾಗೋಯ್ತು. ಮುಂದೇನಾಗ್ತಾ ಇದೆ? ಆಚಾರ್ಯ, ಇದೇನು ಸಮಾಚಾರ ಕೇಳಿದಿರಾ? ಕೃಷ್ಣ ಇತ್ತ ಬರ್ತಾ ಇದ್ದಾನಂತೆ ಅಂತ ಭೀಷ್ಮ ಆಚಾರ್ಯರಿಗೆ ಹೇಳ್ತಾ ಇದ್ದಾನೆ, ದ್ರೋಣಾಚಾರ್ಯರಿಗೆ. ಆಗ ಆಚಾರ್ಯರು ಹೇಳ್ತಾ ಇದ್ದಾರೆ, ನನಗೇನು ತಿಳಿಯದು ಪಿತಾಮಹ. ರಾಯಭಾರಕ್ಕಾಗಿ ಬರೋದಾದ್ರೆ ಮೊದಲೇ ಹೇಳೋದು ಶಿಷ್ಟಾಚಾರ. ಅಥವಾ ಖಾಸಗಿ ಭೇಟಿಗಾಗಿ ಬರ್ತಾ ಇದ್ರೆ ಅದು ನಿಗೂಢವಾಗಿರ್ಬೇಕಿತ್ತು. ಆ ಕ್ಷಣ ಭೀಷ್ಮನ ಮುಖ ಹುಬ್ಬುಗಂಟಿಕ್ತಾನೆ. ಸಂಜೆಯ ಹೋಗಿ ಬಂದಾಯ್ತು, ಸಂಧಾನ ಫಲಪ್ರದವಾಗ್ಲಿಲ್ಲ, ಯುದ್ಧ ಸಿದ್ಧ ಆಗ್ತಾ ಇದೆ. ದೇವಕಿ ಪುತ್ರ ಯಾಕೆ ಬರ್ತಾ ಇದ್ದಾನೆ? ಕುಂತಿಯನ್ನ ಸಮಾಧಾನ ಮಾಡ್ಲಿಕ್ಕ ಅಥವಾ ವಿದುರನನ್ನ ನೋಡ್ಲಿಕ್ಕ? ಹೋಗ್ಲಿ, ನಾನೇನು ಮಾಡ್ಬೇಕು? ವಾಸುದೇವನನ್ನ ನಿರ್ಲಕ್ಷಿಸೋ ಹಾಗಿಲ್ಲ. ಯಾಕಂದ್ರೆ ಅವನು ಪ್ರಕರಣ ಕಾರಣ ಪುರುಷ, ಜಗದ್ವಿಖ್ಯಾತ ವ್ಯಕ್ತಿತ್ವ ಇರ್ತಕ್ಕಂಥವನು. ಅಸಾಧ್ಯವನ್ನು ಸಾಧ್ಯ ಮಾಡಿದ ಚಾಣಾಕ್ಷಮತಿ, ಮುತ್ಸದಿ, ಚಾರಿತ್ರ ಶುದ್ಧಿಯ ಧೀಮಂತ. ಅವನನ್ನ ಸ್ವಾಗತಿಸ್ಬೇಕು, ರಾಜೋಪಚಾರ ಮಾಡ್ಬೇಕು, ಇಲ್ಲಾದ್ರೆ ಕರ್ತವ್ಯ ಲೋಪ ಆಗ್ಬಿಡುತ್ತೆ. ಹೋಗ್ಲಿ, ಅರಮನೆಯಲ್ಲಿ ಇರ್ತಕ್ಕಂಥ ಯಾರೊಬ್ರು ಯಾಕಿದ್ರ ಬಗ್ಗೆ ಬಹಳ ಜಾಗರೂಕವಾಗಿ ಈ ಕೆಲಸಗಳನ್ನ ಮಾಡ್ತಾ ಇಲ್ಲ? ಹೋಗ್ಲಿ ಬಿಡು, ಅವ್ರಿಗೆ ಕೇಡು ಕಾದಿದೆ. ವಾಸುದೇವನನ್ನ ಭೇಟಿಗೆ ಬಂದಿರಬಹುದು. ನಾನು ಕುಲ ಹಿರಿಯ, ನನಗ್ ಹೇಳಿ ಧೃತರಾಷ್ಟ್ರನನ್ನ ನಿಯಂತ್ರಣ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಪರಮಾತ್ಮ ಬರ್ಬೋದೇನೋ ನನ್ನ ಕುಟೀರಕ್ಕೆ. ಯುದ್ಧ ತಡಿಬೇಕು ಅನ್ನೋ ಭೇಟಿಗೆ ಬಂದಿರ್ಬೋದು. ಹಾಗಾದ್ರೆ ನಾನು ಪರಮಾತ್ಮನ ಸ್ವಾಗತಕ್ಕೆ ಸಿದ್ಧನಾಗಬೇಕು. ಎಲ್ಲಿ ಸ್ವಾಗತವನ್ನ ಮಾಡೋಣ? ನಗರದ ಮಹಾದ್ವಾರದಲ್ಲ, ಅರಮನೆಯ ಬಾಗಿಲಲ್ಲಿ ಮಾಡೋಣ, ಅಥವಾ ನನ್ನ ಮನೆಗೆ ಕರ್ಕೊಂಬಂದ್ ಮಾಡ್ಲಾ? ಇಷ್ಟೆಲ್ಲ ಆಲೋಚನೆ ಭೀಷ್ಮನ ಮನಸ್ಸಲ್ಲಿ. ಕೃಷ್ಣ ಬರ್ತಾ ಇದ್ದಾನೆ ಅಂದಿದ ತಕ್ಷಣ ಭೀಷ್ಮನಿಗೆ ಎಲ್ಲಿಲ್ಲದ ಆನಂದ ಆಗ್ತಾ ಇದೆ. ಆಗ ಆಚಾರ್ಯರು ಹೇಳ್ತಾರೆ, ಕೃಷ್ಣ ನಿಮ್ಮ ಭೇಟಿಗೆ ಬರ್ತಾ ಇರ್ಬೇಕು, ಯುದ್ಧ ತಡಿಯಕ್ಕೆ ನಿಮ್ಮ ಹತ್ರ ತಂತ್ರಗಾರಿಕೆ ಅಥವಾ ನಿಮ್ ಜೊತೆ ಮಾತಾಡಕ್ ಬರ್ತಾ ಇರ್ಬೇಕು, ಒಂದು ಯತ್ನ ಮಾಡಿ ಬಿಡೋಣ ಅನ್ನೋ ಕಾರಣಕ್ಕೆ ಬರ್ತಾ ಇರ್ಬೇಕು ಕುರುಪಿತಾಮಹ ಅಂತ ಹೇಳ್ತಾರೆ ಭೀಷ್ಮರು. ಹಾಗಾಗಿ ನಾವು ನಗರದ ಮಹಾದ್ವಾರದಲ್ಲಿ ನಿಂತು ಸ್ವಾಗತಿಸೋದು ಸರಿಯಲ್ಲ. ಯಾಕಂದ್ರೆ ಅದು ಅರಮನೆಯ ಹಕ್ಕು. ದುರ್ಯೋಧನ ಏನ್ ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ಕೃಷ್ಣ ಏನಾದ್ರೂ ಹಸ್ತಿನಾವತಿಗೆ ಬಂದ್ರೆ ಅವನ್ ಎಲ್ಲಿ ಉಳಿತಾನೆ? ಇಲ್ಲ, ನನ್ನ ಮನೇಲಿ ಉಳಿಬಹುದು ಅಥವಾ ನಿಮ್ಮಲ್ಲಿ. ಯಾವಾಗ ನನ್ನಲ್ಲಿ ಅಥವಾ ನಿಮ್ಮಲ್ಲಿ ಅನ್ನೋ ಭೀಷ್ಮ ಕೃಷ್ಣವಾಸಕ್ಕೆ ಪರಿವಾರದ ಬಿಡದಿಗೆ ಎಲ್ಲ ಏರ್ಪಾಡುಗಳನ್ನ ಮಾಡಕ್ ಆಜ್ಞೆಯನ್ನ ಕೊಟ್ಟಿದ್ದಾನೆ. ದ್ರೋಣ ಕೂಡ ಹಾಗೆ ಮಾಡ್ತಾ ಇದ್ದಾನೆ. ಕೃಪಾಚಾರ್ಯರಿಗೂ ಸಮಾಚಾರವನ್ನ ತಿಳಿದು ಅವರು ಕೂಡ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂತಾ ಇದ್ದಾನೆ. ಎಲ್ರೂ ಸಿದ್ಧತೆಗಳನ್ನ ಮಾಡ್ಕೊಂಡು ಕೃಷ್ಣನ ನಿರೀಕ್ಷೆಗೋಸ್ಕರ ಕಾಯ್ತಾ ಇದ್ದಾರೆ. ಆದ್ರೆ ಕೃಷ್ಣ ಯಾರೊಬ್ಬರ ಮನೆಗೂ ಕೂಡ ಬರ್ತಾ ಇಲ್ಲ. ಕಾಯ್ತಾ ಇದ್ದಾರೆ. ಕಾರ್ತಿಕ ಮಾಸ, ಕೃತಿಕಾ ನಕ್ಷತ್ರ, ಪ್ರಧಾನವಾದಂತಹ ತಿಂಗಳು.
ಶುಕ್ಲ ಪಕ್ಷ ದ್ವಾದಶಿ ತಿಥಿ ಅವತ್ತು ರೇವತಿ ಶುಭ ನಕ್ಷತ್ರ. ನೋಡಿ, ಒಂದು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಯಾಕೆ ಒಳ್ಳೆ ದಿವಸ ನೋಡ್ಬೇಕು ಅಂದ್ರೆ ಅದು ಕಾರ್ಯ ಯಶಸ್ಸಾಗುತ್ತೋ ಇಲ್ವೋ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಕೃಷ್ಣ ಯಾವತ್ ಹೋದ ರಾಜಿ ಸಂಧಾನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಕಾರ್ತಿಕ್ ಮಾಸ, ಈ ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗ್ದಿದ್ದು ಡಿಸೆಂಬರ್ ಎಂಡು, ಯಾಕಂದ್ರೆ ಏಕಾದಶಿ, ಅಲ್ಲಿ ಭೀಷ್ಮ ಏಕಾದಶಿ ಕೂಡ ಬರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ನೀವು ತಾಳೆ ಹಾಕ್ಬೋದು. ಯಾವ ತಿಂಗಳಲ್ಲಿ ಕಾರ್ತಿಕ್ ಮಾಸ ಬರುತ್ತೆ, ಶುಕ್ಲ ಪಕ್ಷ ಕಾರ್ತಿಕ್ ಮಾಸದಲ್ಲಿ ಬರುತ್ತೆ ಅಂದ್ರೆ ಎಲ್ಲಿಂದ ಹೇಗೆಲ್ಲ ಪ್ರೊಸೀಜರ್ ಆಯ್ತು, ಆಗ್ಲೂ ಕೂಡ ದಿನಾಂಕಗಳು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ರು ಅಂತ. ಅಕ್ಟೋಬರ್ ನವೆಂಬರ್ ತಿಂಗಳು, ಅಕ್ಟೋಬರ್ ಕೊನೆ ಅಥವಾ ನವೆಂಬರ್ ತಿಂಗಳು ಹುಣ್ಣಿಮೆ ಬರುವಂತಹ ಒಂದು ಪರ್ವಕಾಲ. ಕಾರ್ತಿಕ ಮಾಸ, ಕೃತಿಕಾ ನಕ್ಷತ್ರ, ಶುಕ್ಲ ಪಕ್ಷ, ದ್ವಾದಶಿ ತಿಥಿ, ರೇವತಿ ಶುಭ ನಕ್ಷತ್ರದಲ್ಲಿ ಪರಮಾತ್ಮ ಪಾರಣೆನ ಮುಗಿಸ್ಕೊಂಡು ಬೆಳಿಗ್ಗೆ ಮೈತ್ರ ಮುಹೂರ್ತದಲ್ಲಿ ಕೃಷ್ಣ ಹೊರಡ್ತಾನೆ. ಹೊರಡಕ್ಕಿನ ಮುಂಚೆ ಸ್ನಾನ ಮಾಡಿ, ಸಂಧ್ಯಾ ವಂದನೆ ಮಾಡಿ, ಅಗ್ನಿಹೋತ್ರವನ್ನ ಮಾಡಿ, ಬ್ರಾಹ್ಮಣರ ದರ್ಶನವನ್ನ ಮಾಡಿ, ಅವರ ಆಶೀರ್ವಾದವನ್ನ ತಗೊಂಡು, ಸುಮಂಗಲನೆಯರ ದರ್ಶನವನ್ನ ಮಾಡಿ, ಶುಭ ಶಕುನಗಳ ದರ್ಶನ ಮಾಡ್ತಾನೆ. ಏನ್ ಶುಭ ಶಕುನಗಳ ದರ್ಶನ? ತುಂಬಿದ ಹಾಲಿನ ಕೂಡ ನೋಡುವಂಥದ್ದು, ಕನ್ನಡಿಯನ್ನ ನೋಡ್ತಕ್ಕಂಥದ್ದು, ದವಸ ಧಾನ್ಯಗಳನ್ನ ನೋಡ್ತಕ್ಕಂಥದ್ದು, ಹಸಿರು ಹುಲ್ಲನ್ನ ನೋಡ್ತಕ್ಕಂಥದ್ದು, ಈ ರೀತಿಯಾದಂತಹ ಶುಭ ಶಕುನಗಳನ್ನ ನೋಡ್ಕೊಂಡು ಪರಮಾತ್ಮ ನಿತ್ಯ ಕರ್ಮಾನುಷ್ಠಾನವನ್ನು ಬಿಡದೆ ಕೃಷ್ಣ ಪರಿವಾರವು ಜೊತೆಯಲ್ಲಿ ಸೇರಿಸಿಕೊಂಡು ಹೊರಡಕ್ಕೆ ಸಿದ್ಧರಾಗಿದ್ದಾರೆ. ಎಲ್ಲ ಸಾತ್ಯಕಿ, ಈ ಸಲ ನೀನು ನನ್ನ ಸಾರಥ್ಯ ಮಾಡು. ಸಾತ್ಯಕಿಯನ್ನ ತನ್ನ ಸಾರಥಿಯಾಗಿ ಆಯ್ಕೆ ಮಾಡ್ಕೊಂತ ಇದ್ದಾನೆ ಕೃಷ್ಣ. ಯಾಕಂದ್ರೆ ಕೃಷ್ಣನ ಸಾರಥಿ ದಾರುಕ, ಕೃಷ್ಣನ ಸಾರಥಿ ದಾರುಕ. ಆದ್ರೆ ಸಾತ್ಯಕಿನ ಆಯ್ಕೆ ಮಾಡ್ಕೊಂಡ, ಹಾಗಂತ ದಾರುಕನನ್ನ ಬಿಡ್ಲಿಲ್ಲ. ದಾರುಕ, ನೀನು ನಮ್ಮೊಡನೆ ಇರು. ರಥದಲ್ಲಿ ಕೊಡಗಳನ್ನ ಇಡಿ, ಕೊಡಗಳಲ್ಲಿ ಶುದ್ಧ ತೀರ್ಥವನ್ನ ತುಂಬಿಸಿ, ಎಲ್ಲ ನನ್ನ ಆಯುಧಗಳನ್ನ ಅಣಿಯಾಗಿ ಮಾಡಿ, 4 ಜನ ಅನುಚರರು ಕೂತ್ಕೊಳ್ಳೋ ತರ ವ್ಯವಸ್ಥೆಯನ್ನ ಮಾಡಿ, 100 ಕುದುರೆಗಳು ಆಳುಗಳು ನಮ್ಮನ್ನ ಹಿಂಬಾಲಿಸ್ಲಿ, ಆಯುಧ ಸಂಪನ್ನರಾಗಿರ್ಲಿ, ಅಕ್ಷತೆ, ಹೂವು, ಹಣ್ಣು, ಧೂಪ, ದೀಪ, ಮಂಗಳ ದ್ರವ್ಯಗಳನ್ನ ಸಿದ್ಧಪಡಿಸಿ. ಯಾಕೆ ಅಂತ ಪ್ರಶ್ನೆ ಮಾಡಬಾರ್ದು, ಬೇಗ ಮಾಡು ಆಯ್ತಾ ಅಂತ ಪರಮಾತ್ಮ ಹೇಳ್ದ. ಪರಮಾತ್ಮ ಹೇಳ್ದ ಯಾಕೆ ಅಂತ ಪ್ರಶ್ನೆ ಮಾಡಬೇಡ ಅಂತ. ಬಟ್ ಸಾತ್ಯಕಿ ಸುಮ್ಮನೆ ಇರ್ಲಿಲ್ಲ. ಪ್ರಭು, ನಾನೇ ಏಕೆ ನಿಮ್ಮ ಸಾರಥಿಯಾಗಬೇಕು? ಆಯುಧಗಳನ್ನ ತಗೊಂತಾ ಇರ್ತಕ್ಕಂಥ ವಿಚಾರ ಏನು ತಿಳ್ಕೋಬೋದ? ಮಿತ್ರ ಸಾತ್ಯಕಿ, ದಾರುಕ ಬರೀ ಸಾರಥಿ, ಯೋಧನಲ್ಲ. ನಾವು ಹೋಗ್ತಾ ಇರೋದು ದುಷ್ಟರ ಬಳಿಗೆ. ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯುದ್ಧನೇ ನಡಿಬಹುದು. ಅಲ್ಲೇ ಪಾಂಡವ ವಿಜಯ ಮಾಡಿ ಬಂದ್ಬಿಡ್ತೇನೆ ಏನಾದ್ರೂ ಯುದ್ಧಕ್ಕೆ ನಿಂತ್ರೆ. ನಾನು ನೀನು ಇಬ್ರೇ ಸಾಕು ಯುದ್ಧವನ್ನ ಮುಗಿಸ್ಲಿಕ್ಕೆ. ಕುದುರೆ ಸವಾರ ಸೈನ್ಯ, ಬೆಂಗಾವಲು ಇದೆಲ್ಲ ನೆಪಕ್ಕೆ. ನಿನ್ನ ಆಯುಧಗಳನ್ನ ಮರೆಯದೆ ರಥದಲ್ಲಿಟ್ಕೋ. ಬಲಾಢ್ಯರಾದಂತಹ 4 ಜಟ್ಟಿಗಳು ಹಿಂಬಾಲಿಸ್ಲಿ. ಬೆಂಗಾವಲಿನಲ್ಲಿ 6 ರಥಗಳು, ಯೋಧರು ಬಿಲ್ಲುಗಳನ್ನ ಇಟ್ಕೊಂಡ್ ಬರ್ಲಿ. ಬಾ, ರಥಕ್ಕೆ ಪೂಜೆಯನ್ನ ಮಾಡೋಣ. ಪಾಂಚಾಲಿ ಜೊತೆ ಅನೇಕ ದೃಪದ ಸ್ತ್ರೀಯರು, ಅರಮನೆಯ ಪುರೋಹಿತರು, ದೃಷ್ಟದುಮ್ನ, ಶಿಖಂಡಿ, ಪಾಂಡವರು, ಧೌಮ್ಯರು, 100 ಸ್ವಸ್ತಿ ವಾಚನದ ಬ್ರಾಹ್ಮಣರು ಎಲ್ಲ ಕೂಡಿ ಮಂತ್ರವನ್ನ ಹೇಳ್ತಾ ಇದ್ದಾರೆ. ಮಂತ್ರವನ್ನ ಹೇಳಿ ಅಕ್ಷತೆಯನ್ನ ಹಾಕ್ತಾ ಇದ್ದಾರೆ, ಪುಷ್ಪಾರ್ಚನೆಯನ್ನ ಮಾಡ್ತಾ ಇದ್ದಾರೆ, ಧೂಪ ದೀಪವನ್ನ ಬೆಳಗ್ತಾ ಇದೆ. ರಥ ಹೊರಡಕ್ಕಿನ್ನ ಮುಂಚೆ ರಥಬಲಿಯನ್ನ ಕೊಡ್ಬೇಕಾಗತ್ತೆ. ರಥಬಲಿಯನ್ನ ಕೊಟ್ರು. ಪೂಜೆ ನಡೀತಾ ಇರ್ಬೇಕಾದ್ರೆ ಕೃಷ್ಣ ಕಣ್ಣನ್ನ ಮುಚ್ಚಿ ಧ್ಯಾನ ಮಗ್ನನಾಗ್ತಾನೆ. ಧ್ಯಾನ ಮಗ್ನನಾಗಿ ಕೃಷ್ಣ, ಎಲ್ಲ ವಿನತಾ ಸುತ ತಾರ್ಕ್ಷ್ಯ
ಗುರುತ್ಮಾನ್, ಇದೋ ನಿನ್ನನ್ನ ಆಹ್ವಾನಿಸ್ತಾ ಇದ್ದೇನೆ, ಶುಭ ಕಾರ್ಯಕ್ಕೆ ಹೊರಟೆ, ಬೇಗ ಬಂದು ರಥಧ್ವಜದ ಸ್ಥಾನದಲ್ಲಿ ಕುಳಿತುಕೋ ಎನ್ನುತ್ತಾ ಕೃಷ್ಣ ಗುರಾತ್ಮವಾದಂತಹ ಸೂಕ್ತವನ್ನ ಪಡಿಸ್ತಾನೆ, ಮಂತ್ರವನ್ನ ಪಡಿಸ್ತಾನೆ. ಮಂತ್ರವನ್ನ ಪಡಿಸಿ ಕಣ್ಣುಗಳನ್ನ ಬಿಡ್ತಾನೆ. ಪ್ರಭು, ನನ್ನದೊಂದು ಕೋರಿಕೆ ಅಪ್ಪಣೆಯಾದರೆ ಹೇಳ್ತೇನೆ. ಏನು ಹೇಳು, ಮುಹೂರ್ತಕ್ಕೆ ತಡವಾಗಬಾರದು. ಪಾರಿಜಾತ ವೃಕ್ಷವನ್ನ ದೇವಲೋಕದಿಂದ ತರುವಾಗ ತಾಯಿಯ ಸೆರೆಯನ್ನ ಬಿಡಿಸ್ಲಿಕ್ಕೆ ಅಮೃತಾಹರಣ ಮಾಡಿ ಬಂದಾಗ ನೀವು ನನ್ನ ಪರಾಕ್ರಮವನ್ನ ನೋಡಿದ್ದೀರಾ. ಕೌರವರು ಎಷ್ಟು ಮಾತ್ರ, ನಾನೇ ಹೋಗಿ ಅವರನ್ನೆಲ್ಲ ಸಂಹಾರ ಮಾಡಿ ಬಂದು ನಿಮ್ಮ ಕೈಂಕರ್ಯ ಮಾಡುತ್ತೇನೆ. ವಾಹನ, ಆಸನ, ಧ್ವಜ ಎಲ್ಲವೂ ನಾನೇ ಆಗಿರೋ ತರ ಅನುಗ್ರಹ ಮಾಡಿ ನನ್ನಲ್ಲಿ ಆಮ್ನಾಯ ಶಕ್ತಿ ತುಂಬಿದ್ದೀರಾ. ಅಂದ್ಮೇಲೆ ನನ್ಗೆ ಅಪ್ಪಣೆಯನ್ನ ಕೊಡಿ, ಇದು ನನ್ನ ಬಹುದಿನದ ಆಸೆ ಅಂತ ಹೇಳ್ದ. ಕೃಷ್ಣ ಕಣ್ಣನ್ನು ಮುಚ್ಕೊಂಡು ಹಾಗಾದ್ರೆ ಯಾರನ್ ಕರ್ದ? ಎಲ್ಲ ವಿನತಾಸುತ ತಾರಕ್ಷ್ಯ ಗುರುತ್ಮಾನ್, ಯಾರು? ಗರುಡ ದೇವನನ್ನ ಆಹ್ವಾನಿಸ್ತ ಪರಮಾತ್ಮ. ಆ ಗರುಡ ಹೇಳ್ತಾ ಇದ್ದಾನೆ ಪರಮಾತ್ಮನಿಗೆ, ನಿಮ್ಗೆ ನನ್ನ ಪರಾಕ್ರಮ ಗೊತ್ತು, ನನಗೆ ಆದೇಶ ಕೊಟ್ಬಿಡಿ, ನಾನ್ ನಿಮ್ ಕೆಲ್ಸ ಮುಗಿಸ್ ಬಂದ್ಬಿಡ್ತೀನಿ ಅಂತ. ಪರಮಾತ್ಮ ಹೇಳ್ತಾನೆ, ಆಕ್ಷೇಪವಿಲ್ಲ, ಆದ್ರೆ ಇನ್ನುಳಿದ ದುಷ್ಟ ಅರಸರನ್ನ ಏನ್ ಮಾಡೋದು? ಈಗ ಬೇಕಾಗಿದ್ದು ಭೂಭಾರ ಹರಣ, ಬರೀ ಒಂದು ಯುದ್ಧದ ಪ್ರಶ್ನೆ ಅಲ್ಲ. ಇದು ದ್ವಾಪರ ಯುಗಕ್ಷಯ ಕಾಲ. ಒಂದು ಕಾಲ ಮುಗಿಬೇಕು ಅಂದ್ರೆ ಒಂದು ನೆಪ ಬೇಕಲ್ಲ. ಕಲಿಯುಗ ಪ್ರಾರಂಭ ಆಗ್ಬೇಕು ಅಂದ್ರೆ ದ್ವಾಪರ ಮುಗಿಲೇಬೇಕಲ್ಲ. ನಿನ್ನ ಶಕ್ತಿ ಬಲ್ಲೆ, ಯಾಕಂದ್ರೆ ನಿನ್ನಲ್ಲಿ ರುದ್ರಾಂಶ ಇದೆ ಗರುಡ, ಮರುದ್ಗಣಗಳ ಅಂಶ ಇದೆ, ನನ್ನ ಅಣ್ಣನಾದಂತಹ ಸಂಕರ್ಷಣನ ಅಂಶ ಇದೆ, ಬ್ರಹ್ಮ ವಿದ್ಯಾಶಕ್ತಿ ಇದೆ, ಆರ್ಷೇಯ ದೃಷ್ಟಿ ಇದೆ, ಅಜೇಯತ್ವ ಇದೆ, ಇದೆಲ್ಲ ಲೋಕಕ್ಕೆ ಗೊತ್ತು. ಆದ್ರೆ ನಾನು ಮಾಡಬೇಕಾದಂತಹ ಕರ್ತವ್ಯ ಬೇರೆ ಇದೆ. ನೀನು ನನಗೆ ಉಪಕರಣ ಆಗೋದ್ರೆ ಸಾಕು. ನನಗೆ ಲೀಲಾ ವಿನೋದವೂ ಬೇಕು, ಅದರಲ್ಲಿ ನಾಟಕದ ಅಂಕಗಳ ಕ್ರಮ ಕೂಡ ಇರುತ್ತೆ. ಹಿಂದೆ ಮುಂದೆ ಆಗೋದ್ರೆ ಕೆಲ್ಸ ಕೆಟ್ಟೋಗುತ್ತೆ. ಒಬ್ಬ ಮಾಡ್ಬೇಕಾಗಿರೋ ಕೆಲ್ಸ ಅವನೇ ಮಾಡ್ಬೇಕೇ ಹೊರತು ಅವನ ಕೆಲ್ಸ ಬೇರೆಯವ್ರು ಮಾಡಬಾರ್ದು. ನೀನು ನನಗಿಂತ ಮೇಲಿರ್ಬೇಕು ಅಂತ ವರವನ್ನ ಹಿಂದೆ ಪಡ್ಕೊಂಡಿದ್ದೆ, ಹೌದೇ ಅಲ್ವಾ? ಹಾಗಾಗಿ ಮೇಲಿದ್ಯಾ, ನನ್ಗಿಂತ ಹಾರ್ತಾ ಇದ್ಯಾ. ಬೇಗ ರಥಧ್ವಜದಲ್ಲಿ ಕೂತ್ಕೋ, ಪೂಜೆ ಆಗ್ಲಿ ನಿನಗುನು. ಗರುಡ ಕೃಷ್ಣನಿಗೆ ವಂದಿಸುತ್ತಾ ರಥಧ್ವಜದಲ್ಲಿ ಕೂತ್ಕೊಂಡ. ಬ್ರಾಹ್ಮಣರು ಮಂತ್ರಗಳನ್ನ ಹೇಳಿ ಪುಷ್ಪ, ದೀಪ, ಧೂಪಗಳನ್ನ ಅರ್ಚಿಸಿದ್ರು, ಅಕ್ಷತೆಯನ್ನ ಹಾಕಿದ್ರು, ನೈವೇದ್ಯವನ್ನ ಅರ್ಪಿಸ್ತಾ ಇದ್ದಾರೆ. ಯಾರಿಗೆ? ಗರುಡನಿಗೆ. ರಥಧ್ವಜ, ರಥವಾಹನಕ್ಕೆ ನೈವೇದ್ಯ ಆಗ್ಬೇಕು, ಪೂಜೆ ಆಗ್ಬೇಕು. ಈಗ ಕೃಷ್ಣನಿಗೆ ಪೂಜೆ. ಯುಧಿಷ್ಠಿರಾದಿಗಳು ಆಲಂಗಿಸಿದ್ರು ಪರಮಾತ್ಮನನ್ನ. ದ್ರೌಪದಿ ಅಣ್ಣನಿಗೆ ತುಳಸಿ ಮಾಲೆಯನ್ನ ಅರ್ಪಿಸ್ತಾ ಇದ್ದಾಳೆ. ಹಣೆಯಲ್ಲಿ ಶುಭ ತಿಲಕವನ್ನ ಇಟ್ಟು ಕಾರ್ಯಸಿದ್ಧಿ ಮಾಡ್ಕೊಂಡು ಬಾ ಅಂತ ಹರಿಸ್ತಾ ಇದ್ದಾಳೆ. ರಥ ಹೊರಡುವ ಮುಂಚೆ ಮಾಡಬೇಕಾದಂತಹ ಎಲ್ಲ ಕೈಂಕರ್ಯವನ್ನ ಸಾಂಗೋಪಾಂಗವಾಗಿ ನೆರವೇರಿಸಿ ಶುಭ ಮುಹೂರ್ತದಲ್ಲಿ ಹೊರಡಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ಸಿದ್ಧವಾದ ಮೇಲೆ ಸಾತ್ಯಕಿ ಸಾರಥಿಯ ಸ್ಥಾನದಲ್ಲಿ ಕೂತ್ಕೊಂಡು ಕುದುರೆಗಳನ್ನ ಮುಟ್ಟಿದೊಡನೆ ವಾಯುವೇಗದಲ್ಲಿ ಚಲಿಸಕ್ಕೆ ಪ್ರಾರಂಭ ಆಗೋಯ್ತು. ದಡ 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 ಅಂತ ಹೊಡ್ತಾ ಇದ್ದವೆ ಕುದುರೆಗಳು. ಕುದುರೆಗಳು ಓಡ್ತಾ ಇದೆ, ಸಾತ್ಯಕಿ ಸಾರಥಿಯ ಸ್ಥಾನದಲ್ಲಿ ಕೂತಿದ್ದಾನೆ, ಕೃಷ್ಣ ಮೌನವಾಗಿ ಕೂತ್ಕೊಂಡಿದ್ದಾನೆ. ದಾರಿಯುದ್ದಕ್ಕೂ ಕೃಷ್ಣನ ಮೌನ ಸಾತ್ಯಕಿಯನ್ನ ಹಿರಿಯೋ ತರ ಮಾಡ್ತಾ ಇದ್ದೆ. ಯಾಕಂದ್ರೆ ಸಾಮಾನ್ಯವಾಗಿ ಕೃಷ್ಣ ವಿನೋದಗಾರ, ಹಾಸ್ಯವನ್ನ ಮಾಡ್ತಾನೆ, ಮಾತುಗಾರ, ಜನರ ಸಂಗಮವನ್ನ ಬಯಸ್ತಕ್ಕಂಥವನು. ಆದ್ರೆ ಇವತ್ ಹಾಗಿಲ್ಲ, ಬಹಳ ಮೌನವಾಗಿದ್ದಾನೆ. ಮುಂದೆ ಮಾಡ್ಬೇಕಾದಂತಹ ರಾಜಕಾರ್ಯದ ಬಗ್ಗೆ ಆಲೋಚನೆ ಇರ್ಬೋದೇನೋ. ಸಮಾಧಾನ ತಂದುಕೊಂಡ. ಆದ್ರೆ ಇನ್ನು ಏನೋ ಇದೆ ಅಂತ ಅನ್ನಿಸ್ತು. ರಥವನ್ನ ವೇಗವಾಗಿ ಓಡಿಸ್ತಾ ಇದ್ದಾನೆ.
ಈ ಕಡೆ ಕೃಷ್ಣ ಪಾಂಚಾಲಿನ ನೆನ್ಪು ಮಾಡ್ಕೊಂತ ಇದ್ದಾನೆ. ಗೋವಿಂದ ಅಂತ 13 ವರ್ಷಗಳ ಕೆಳಗೆ ಕೌರವ ಸಭೆಯಲ್ಲಿ ಮೊರೆಯಿಟ್ಟಂತಹ ಅವಳ ಆರ್ತನಾದ ಕೃಷ್ಣನ ಕರಳನ್ನ ಹಿಂಡ್ತಾ ಇದೆ, ಮನವನ್ನ ಇರಿತಾ ಇದೆ. ಇದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅಡಿಗಡಿಗೆ ಕಣ್ಣೀರನ್ನ ಒರೆಸ್ಕೊಂತ ಇದ್ದಾನೆ, ಏನೋ ಲೆಕ್ಕವನ್ನ ಹಾಕ್ತಾ ಇದ್ದಾನೆ. ಈ ಲೀಲೆ ಯಾರಿಗ್ ಬೇಕು? ಭಕ್ತರಿಗೆ ಕೇಡಾದಾಗ ಸಕಾಲದಲ್ಲಿ ಬಂದು ರಕ್ಷಿಸುವುದು ಪರಮಾತ್ಮನ ಕೆಲಸ. ಯಾವಾಗ್ಲೂ ವೇದಾಂತವನ್ನ ಮಾಡ್ತಕ್ಕಂಥದ್ದು, ಅವನನ್ನ ದೂಷಣೆ ಮಾಡೋರ್ಗೆ ಅವನ ಸತ್ಯ, ಅವನ ಪ್ರೀತಿ, ಅವರ ನಿಜ ಭಕ್ತಿ ಅರ್ಥ ಆಗೋದಿಲ್ಲ. ಅವನು ನಾಟ್ಯ ಮಾಡ್ಬೇಕಾದ್ರೆ ನಾಟ್ಯಗಾರನಾಗಿ, ನೋಡುಗರಿಗೆ ಲೀಲೆಯನ್ನ ತೋರಿಸ್ಬೇಕಾದ್ರೆ ಲೀಲಾಗಾರನಾಗಿ, ಅಥವಾ ರಂಗಭೂಮಿಯಲ್ಲಿ ಒಬ್ಬ ಯೋಧನಾಗಿ ಕಾಣಿಸ್ಬೋದೇನೋ. ಆದ್ರೆ ನಿಜವಾಗ್ಲೂ ಅವನನ್ನ ಅರ್ಥ ಮಾಡ್ಕೊಳೋದು ಅಷ್ಟು ಸುಲಭದ ಮಾತಲ್ಲ. ಭೀಷ್ಮ ಕೃಷ್ಣನಂದ್ರೆ ತುಂಬಾ ಭಕ್ತಿ. ನಿಜವಾಗ್ಲೂ ಅವನನ್ನ ಅರ್ಥ ಮಾಡ್ಕೊಂಡಿದ್ರೆ ಅವನ್ಯಾಕೆ ದುಷ್ಟರ ಪಾಳಿಯಲ್ಲಿ ಇರ್ತಿದ್ದ? ಕೃಷ್ಣನಿಗೆ ಎದುರಾಗಿ ಯಾಕೆ ನಿಲ್ತಿದ್ದ? ಯುಧಿಷ್ಠಿರ ಜಾಣ, ಆದ್ರೆ ದಡ್ಡನಾದ್ರೂ ಕೃಷ್ಣನ ಮಾತನ್ನ ಕೆಲವೊಂದ್ಸಲ ನಿರಾಕರಿಸ್ತಾ ಇದ್ದ. ಅಂತಹ ಕೃಷ್ಣ ಕೌರವರ ಸಭೆಗೆ ಪ್ರವೇಶ ಮಾಡ್ತಕ್ಕಂಥ ಸಮಯ, ವಿಷ್ಕಂಭಕ ಭಯಂಕರ ದೃಶ್ಯಗಳು ನಡೀತಕ್ಕಂಥ ಸಮಯ, ಯಾರ ಮನಸ್ಸು ಬದಲಾಗತ್ತೆ, ಯಾರ ಮನಸ್ಸು ಕಠಿಣ ಆಗತ್ತೆ ಅಂತಕ್ಕಂಥದ್ದು ನೋಡುವಂತ ಸಮಯ, ಯಾರು ಇಲ್ಲಿ ರಂಗನಾಯಕ, ಯಾರು ಖಳನಾಯಕ, ಯಾರು ಸೂತ್ರಧಾರ, ಎಲ್ಲವೂ ಬಯಲಾಗ್ತಕ್ಕಂಥ ಸಮಯ. ಇದೆಲ್ಲವನ್ನ ಆಲೋಚಿಸಿ ಕೃಷ್ಣ ಏಕಾಂತದಲ್ಲಿ ಪ್ರಶಾಂತದಲ್ಲಿ ಮಗ್ನನಾಗಿ ರಥದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾನೆ. ಹೋಗ್ಬೇಕಾದ್ರೆ ದಾರಿ ಮಧ್ಯೆ ದಾರುಕ, ಸಾತ್ಯಕಿ, ಕೃಷ್ಣನ ಮಾತುಕತೆ ಇದೆಲ್ಲವೂ ಮುಗಿದ ಮೇಲೆ ಹಸ್ತಿನಾವತಿಯೇಗೆ ಕೌರವರ ಸಭೆಗೆ ಕೃಷ್ಣ ಪಾದಾರ್ಪಣೆ ಮಾಡಿದಾಗ ಯಾವೆಲ್ಲ ರೀತಿಯಾದಂತಹ ವಿಚಾರಗಳು ನಡೀತಾ ಇದೆ, ಅಲ್ಲಿ ಕೃಷ್ಣನಿಗಾದಂತಹ ಎಡರು ತೊಡರುಗಳೇನು ಅಂತಕ್ಕಂಥ ವಿಚಾರವನ್ನ ನಾವು ನಾಳೆ ಹಾಗೂ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈ ಕ್ಷಣದಲ್ಲಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಚಾರ, ದುಷ್ಟ ನಿಗ್ರಹಕ್ಕೆ ಅಥವಾ ನಮ್ಗೆ ಯಾರಿಗೂ ಕೂಡ ಸಾಧ್ಯ ಆಗದೆ ಇರಬೇಕಾದ್ರೆ ಪರಮಾತ್ಮನೇ ಬಂದು ಅದನ್ನ ತಡಿಲಿಕ್ಕೋ ಅಥವಾ ಅದನ್ನ ಭೂಭಾರವನ್ನ ಕಡಿಮೆ ಮಾಡ್ಲಿಕ್ಕೋ ಪ್ರಯತ್ನವನ್ನ ಪಡ್ತಾನೆ. ಅದು ಯಾವುದೇ ರೀತಿಯಲ್ಲಿ ಬೇಕಾದ್ರೂ ಆಗಿರ್ಬೋದು. ಲೋಕದಲ್ಲಿ ಕೆಟ್ಟೋರ್ ಮಾತ್ರ ಸಾಯ್ಲಿ, ಒಳ್ಳೆಯವ್ರು ಮಾತ್ರ ಬದುಕ್ಲಿ ಅಂತಕ್ಕಂಥದ್ದು ವೇದಾಂತ. ಆದ್ರೆ ಒಳ್ಳೆಯವ್ರು ಸಾಯ್ಬೇಕಾದ್ರೆ, ಕೆಟ್ಟೋರು ಸಾಯ್ಬೇಕಾದ್ರೆ ಅದರಲ್ಲಿ ಕೆಟ್ಟೋರು ಒಳ್ಳೆಯವರು ಅಂತ ವಿಂಗಡಣೆ ಮಾಡಕ್ ಆಗಲ್ಲ. ಒಂದು ಮನೇಲಿ 10 ಜನ ಇರ್ತಾರೆ, 10 ಜನದಲ್ಲಿ 9 ಜನ ಕೆಟ್ಟವರು, ಒಬ್ರು ಒಳ್ಳೆಯವರು. ಆ ಒಬ್ಬನಿಗೋಸ್ಕರ 9 ಜನನ ಬಿಡಕ್ ಆಗಲ್ಲ. ಭೂಭಾರ ಹರಣ ಸಮಯದಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಕೂಡ ಹೋಗ್ತಾರೆ. ಒಳ್ಳೆಯವ್ರಿಗೆ ಉತ್ತಮ ಪುನರ್ಜನ್ಮ, ಕೆಟ್ಟವ್ರಿಗೆ ಕಷ್ಟ ಅಂತಕ್ಕಂಥ ಪುನರ್ಜನ್ಮ. ಹಾಗಾಗಿ ಈ ಎಲ್ಲ ನಾಟಕ ಸೂತ್ರಧಾರಿಯಾಗಿರ್ತಕ್ಕಂಥ ಪರಮಾತ್ಮನ ಪಾದಕ್ಕೆ ಏನಂತ ಹೇಳ್ಬೇಕು? ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬೇಕು.